ಎಸ್ ಮ್ಯಾಮ್, ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಆತ್ಮ ಪ್ರಣಾಮಗಳು ಮಾಸ್ಟರ್ಸ್. ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರದ ಧ್ಯಾನ ಹಾಗೂ ಸ್ವಾಧ್ಯಾಯ ವೇದಿಕೆಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಜೂಮ್ ಮೀಟಿಂಗ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ಜಾಯಿನ್ ಆದಂತ ಎಲ್ಲ ನನ್ನ ಧ್ಯಾನ ಮಿತ್ರರಿಗೆ ಈ ವೇದಿಕೆಗೆ ಇವತ್ತಿನ ಸ್ವಾಧ್ಯಾಯಕ್ಕೆ ಸ್ವಾಗತ, ಸುಸ್ವಾಗತವನ್ನು ಕೋರುತ್ತಾ, ನಮ್ಮೆಲ್ಲರ ಗುರುಗಳಾದಂತಹ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿಯವರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಎಲ್ಲ ಜನ್ಮದ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ತಂದೆ ತಾಯಿಗಳಿಗೂ ಹಾಗೂ ನಿಮ್ಮ ತಂದೆ ತಾಯಿಗಳಿಗೂ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ಸ್ ಇವತ್ತಿನ ಸ್ವಾಧ್ಯಾಯವನ್ನ ಚಾಲನೆ ಕೊಡೋಣ. ನಮ್ಮೆಲ್ಲರ ಪ್ರೀತಿಯ ಸುನೀತಾ ಮೇಡಮ್ ಅನ್ನ ಈ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇವತ್ತಿನ ಸ್ವಾಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಮಾಸ್ಟರ್ಸ್, ಸುನೀತಾ ಮೇಡಮ್, ಈ ವೇದಿಕೆಗೆ ತಮಗೆ ಸ್ವಾಗತ, ಸುಸ್ವಾಗತ, ಹೃದಯಪೂರ್ವಕವಾದ ಧನ್ಯವಾದಗಳು ಮೇಡಮ್. ತಮಗೆ ಈ ಒಂದು ಅದ್ಭುತವಾದ ಪತ್ರಿಜಿಯವರ ಒಂದು ಜೀವನ ಚರಿತ್ರೆಯ ಜ್ಞಾನವನ್ನ ನಾನ್ ತಿಳ್ಕೊಂಡು ತಿಳಿಸೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರಕ್ಕೂ, ಜಯಶ್ರೀ ಮೇಡಮ್ಗೂ, ಎಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮೊದಲನೇದಾಗಿ ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಹಾಗೂ ಪ್ರೀತಿ ಪಾತ್ರ ಗುರುಗಳು ಈ ಒಂದು ಅದ್ಭುತವಾದಂತಹ ಅವಕಾಶವನ್ನ, ವೇದಿಕೆಯನ್ನು ನೀಡಿರ್ತಕ್ಕಂಥ ಪಿತಾಮಹ ಡಾಕ್ಟರ್ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಅನಂತ ಪಾದಾಭಿ ವಂದನೆಗಳನ್ನು ಅರ್ಪಿಸುತ್ತಾ, ಸ್ವರ್ಣಮಾಲಾ ಮಾತೆಯವರಿಗೆ ನಮಿಸುತ್ತಾ, ನನ್ನ ಹೆಸರು ಸುನೀತಾ, ನಾನು PMC ಕನ್ನಡ ವಾಹಿನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಅವಕಾಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ನಿನ್ನೆ ನಾವೇನ್ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಪಿರಮಿಡ್ ಪ್ರಯೋಗ ತಿಳ್ಕೊಂಡ್ವಿ. ಹಾಗೆ ಸಂಪೂರ್ಣವಾಗಿ ಧ್ಯಾನಾಂಧ್ರ ಪ್ರದೇಶವನ್ನ ಮೇಡಮ್ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಷಯವನ್ನ ಸ್ವರ್ಣಮಾಲಾ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಬಂದಿರ್ತಕ್ಕಂಥ ವಿಷಯಗಳು. ಪಿರಮಿಡ್ ಪ್ರಯೋಗ ಹೇಗಾಯ್ತು, ಅವ್ರು ಯಾವ ತರ ಪ್ರಯೋಗ ಮಾಡಿದ್ರು, ಆಮೇಲೆ ಸಂಪೂರ್ಣವಾಗಿ ಧ್ಯಾನಾಂಧ್ರ ಪ್ರದೇಶವನ್ನ ಮಾಡಿದ ರೀತಿ, ಸೂಕ್ಷ್ಮ ಶರೀರಯಾನ ಹಾಸ್ಟೆಲ್ ಟ್ರಾವೆಲಿಂಗ್ ಬಗ್ಗೆ ತಿಳಿಸ್ಕೊಟ್ರು ಮೇಡಮ್. ಹೇಗಾಯ್ತು ಅವ್ರಿಗೆ, ಎಲ್ಲಿಂದ ಎಲ್ಲಿಗೆ ಬೇಕಿದ್ರು ನಾವು ಹೋಗ್ಬಹುದು ಅಂತ ಒಂದು ಅದ್ಭುತವಾದ ಅನುಭವವನ್ನ ಪಡೆದ್ರು. ತಮ್ಮ ಅವ್ರನ್ನ ಗುರುತಿಸಿದ್ರು ಅಂತೆಲ್ಲ ಹೇಳಿದ್ರು. ಆಮೇಲೆ ಸಿಲ್ವರ್ ಕಾರ್ಡ್ ಬಗ್ಗೆ ಹೇಳಿದ್ರು. ಹೌದು, ಸಿಲ್ವರ್ ಕಾರ್ಡ್ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಸಹ ಮಲಗಿರುವಾಗ ಸಿಲ್ವರ್ ಕಾರ್ಡ್ ಮೂಲಕ ಸೂಕ್ಷ್ಮ ಶರೀರದಲ್ಲಿ ನಾವು ಹೊರಗಡೆ ಹೋಗ್ತೀವಿ, ಸುತ್ತಾಡ್ಕೊಂಡ್ ಬರ್ತೀವಿ, ಮತ್ತೆ ಅನುಭವಗಳನ್ನ ಪಡ್ಕೊಂಡ್ ಬರ್ತೀವಿ ಅಂತ ಹೇಳಿ. ಹಾಗೆ ಮಾಸ್ಟರ್ಗಳು ಕಾಣಿಸೋದ್ರ ಬಗ್ಗೆ ತಿಳಿಸ್ಕೊಟ್ರು ಮೇಡಮ್ ಅವರು. ಅವರು ಒಂದು ಅನುಭವ ಅಂತ ಹೇಳಿದ್ರೆ, ಅವ್ರಿಗೆ ವಿಶ್ವಾಮಿತ್ರ ಮಾಸ್ಟರ್ ಅವರು ಭೇಟಿ ಹಾಕ್ತಾರೆ. ಯಾಕಂದ್ರೆ ಅವರವರ ದುಃಖವನ್ನು ಅವರವರ ಸೃಷ್ಟಿಸಿಕೊಳ್ತಾರೆ ಅಂತ ಬಂದಾಗ, ಯಾವ ಮಾಸ್ಟರ್ ಇವ್ರಿಗೆ ಕನೆಕ್ಟ್ ಆಗಿ ಏನ್ ವಿಷಯವನ್ನ ತಿಳಿಸಿರು ಅಂತ ನೆನ್ನೆ ತಿಳಿಸ್ಕೊಟ್ಟಿದ್ದು ಕೊನೆಗೆ ಹೇಳ್ತಾರೆ ಮೇಡಮ್, ಆ ಮಾಸ್ಟರ್ ಯಾರು ಅಲ್ಲ, ಅವರೇನೆ ವಿಶ್ವಾಮಿತ್ರ ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾರೆ. ಇಷ್ಟೊಂದು ಅದ್ಭುತವಾದ ಅನುಭವಗಳನ್ನ ಸ್ವರ್ಣಮಾಲಮ್ಮ ಅವರು ಅನುಭವವನ್ನ ಪಡಿತಾರೆ. ಅವರು ಮೊನ್ನೆ ನಾವು ಕೇಳಿದ್ವಿ ಕಾಶಿ ರೆಡ್ಡಿ ತಾತ ಮತ್ತೆ ಸದಾನಂದ ಯೋಗಿಗಳ ಬಗ್ಗೆ ಹೇಳಿದಾಗ, ಸದಾನಂದ ಯೋಗಿಗಳನ್ನ ಭೇಟಿಯಾದಾಗ ಇವರಿಗೆ ಧ್ಯಾನ ಪರಿಚಯ ಇರ್ಲಿಲ್ಲ, ಅವ್ರು ಪರೋಕ್ಷವಾಗಿ ತುಂಬಾ ಸಹಾಯ ಮಾಡಿದ್ರು ಅಂತ ಹೇಳ್ತೀವಿ. ಹಾಗೆ ಕಾಶಿ ರೆಡ್ಡಿ ತಾತ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡು ತರ ಅವ್ರಿಗೆ ಸಹಾಯ ಮಾಡ್ತಿದ್ರು ಅಂದಾಗ, ಒಬ್ಬ ಯೋಗಿಗಳು ಇನ್ನೊಬ್ಬರಲ್ಲಿ ಏನು ಅದ್ಭುತವಾದ ಗುಣಲಕ್ಷಣಗಳಿವೆ ಅಂತ ಕಂಡುಕೊಳ್ತಕ್ಕಂಥದ್ದು ರೀತಿ ಹಂಗಿರುತ್ತೆ ಅಂತ ಅಂದಾಗ, ಮೇಡಮ್ ಕಾಶಿ ರೆಡ್ಡಿ ತಾತ ಹತ್ರ ಹೋದಾಗ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾರೆ. ಅವರು ಮನೆಯವ್ರನ್ನೆಲ್ಲ ವಾಪಸ್ ಕಳಿಸ್ಬಿಟ್ಟು ಅಲ್ಲಿ ಓವರ್ ನೈಟ್ ಕುತ್ಕೊಂಡು ಧ್ಯಾನ ಮಾಡಿ ಮೆಸೇಜ್ಗಳನ್ನ ಹೇಳ್ತಾ ಇರ್ತಾರೆ. ಅವರು ಎಲ್ಲ ಸ್ಟೋರಿಗಳನ್ನ, ಅಂದ್ರೆ ಸ್ಟೋರಿ ಮೀನ್ಸ್ ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಎಲ್ಲರೂ ಪ್ರವಚನ ಮಾಡ್ತಾರಲ್ಲ, ಆತರ ಪ್ರವಚನಗಳನ್ನ ಹೇಳ್ತಕ್ಕಂಥದ್ದು ಎಲ್ಲ ಅವ್ರಿಗಂತ ಒಂದು ದೊಡ್ಡ ಅನುಭವ ಆಗುತ್ತೆ. ಕಣ್ಬಿಟ್ಟು ನೋಡಿದಾಗ ಇದು ಧ್ಯಾನನೋ ಏನೋ ಅನ್ನೋ ತರ ಆಗುತ್ತೆ ಅಂತೆಲ್ಲ ನಾವು ತಿಳ್ಕೊಂಡ್ವಿ. ಇವತ್ತು ಮುಂದೆ ಏನ್ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಯಾಕೆ ಕಾಶಿ ರೆಡ್ಡಿ ತಾತ ಸದಾನಂದ ಯೋಗಿಗಳ ಬಗ್ಗೆ ಹೇಳ್ದೆ ಇವತ್ತು ಅಂತ ಹೇಳಿದ್ರೆ, ಒಬ್ಬ ಮಾಸ್ಟರು, ಅವರು ಯೋಗಿಗಳು, ಆಚಾರ್ಯರು ಸ್ಥಾನ, ಯೋಗಿಗಳ ಸ್ಥಾನ ನಮ್ಗೆ ಎಷ್ಟು ಅದ್ಭುತವಾಗಿ ಇರುತ್ತೆ ಅಂತ ಹೇಳಿದ್ರೆ, ನಾವು ಪ್ರತಿನಿತ್ಯ ಈ ಸತ್ಸಂಗಗಳಲ್ಲಿ ಸತ್ಸಂಗ ಅಂತ ಹೇಳಿದ್ರೆ ಸ್ವಾಧ್ಯಾಯ ಆಗಲ್ಲ, ಸಜ್ಜನ ಸಾಂಗತ್ಯ ಆಗಲ್ಲ. ಸತ್ಯದ ಸಂಘ, ಸತ್ಯ ಯಾವುದು, ನಮ್ಮಲ್ಲೇ ಇರ್ತಕ್ಕಂಥ ಸತ್ಯ ಯಾವುದು ಅಂತ ಹೇಳಿದ್ರೆ ಉಸಿರಾಟ ಅಂತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥದ್ದು, ನಮಗೆ ಫೀಲ್ ಮಾಡ್ತಕ್ಕಂಥದ್ದು, ಅನುಭವ ಪಡ್ತಕ್ಕಂಥದ್ದು, ಅದು ಸತ್ಯ. ಆ ಸತ್ಯದ ಜೊತೆ ನಾವು ಸಂಘದಲ್ಲಿ ಯಾವಾಗ್ಲೂ ಇರ್ತೀವಿ, ಅದು ಸತ್ಸಂಗ. ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ ಬೇರೆ. ಸ್ವಾಧ್ಯಾಯ ಅಂದ್ರೆ ಈಗ ನಾವು ಪುಸ್ತಕಗಳನ್ನು ಓದ್ತೀವಿ, ಯಾರಾದ್ರೂ ಆಗಿರ್ಬಹುದು. ಪತ್ರಿಜಿಯವರು ಪಿರಮಿಡ್ ಮಾಸ್ಟರ್ಸ್
ಎ ಕಲ್ತ್ರೆ ಎ ತಿಳಿಸಿ, ಬಿ ಕಲ್ತ್ರೆ ಬಿ ತಿಳಿಸಿ, ಸಿ ಕಲ್ತ್ರೆ ಸಿ ತಿಳಿಸಿ, ಅದು ಬಿಟ್ಟು ಬೇರೆ ಏನು ಹೇಳ್ಬಾರ್ದು ಅಂತ ಹೇಳಿದ್ರು. ಯಾಕಂದ್ರೆ ಅದು ರಾಂಗ್ ಇನ್ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿ. ಹಂಗೆ ಸತ್ಸಂಗ ಅನ್ನೋದಕ್ಕಿಂತ ಸ್ವಾಧ್ಯಾಯ ಅಂತ ಹೇಳಿ ಸಜ್ಜನ ಸಾಂಗತ್ಯ ಅಂತ ಹೇಳಿ. ಸಜ್ಜನ ಸಾಂಗತ್ಯ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಕ್ಕಂಥದ್ದು. ನನಗೆ ಈ ತರ ಅನುಭವ ಆಗಿದೆ, ನಾನು ಇಲ್ಲಿ ಓದಿದ್ದೆ, ಈ ತರ ಹೇಳಿದ್ರು, ಮೇಡಮ್ ಹೇಳ್ತಾರೆ ನಾನು ಈ ತರ ಓದಿದ್ದೆ, ಈ ತರ ಇತ್ತಲ್ಲಿ, ಈ ವಿಚಾರಗಳನ್ನ ಪರಸ್ಪರ ಹೇಳ್ತಕ್ಕಂಥದ್ದು ಸಜ್ಜನ ಸಾಂಗತ್ಯ ಆಗುತ್ತೆ. ಆಚಾರ್ಯ ಸಾಂಗತ್ಯ ಅಂತಂದ್ರೆ, ಆಚಾರ್ಯ ಅಂತಂದ್ರೆ ಪತ್ರಿಜಿತರದವರು, ಗುರುಗಳು, ಯೋಗಿಗಳು. ಅವರು ನಮಗೆ ತಿಳಿ ಹೇಳ್ತಕ್ಕಂಥದ್ದು, ಜ್ಞಾನವನ್ನ ನೀಡ್ತಕ್ಕಂಥದ್ದು, ಅದು ಆಚಾರ್ಯ ಸಾಂಗತ್ಯ ಆಗತ್ತೆ ಅಂತ ನನ್ಗೇನೋ ಹೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇವತ್ತು ತಿಳಿಸಿದ್ದೀನಿ ಅಂತ ಹೇಳ್ತಾ. ಯಾಕಂದ್ರೆ ಯಾವಾಗ್ಲೂ ಸತ್ಸಂಗ ಅಂತ ಹೇಳ್ತೀವಿ, ಆದ್ರೆ ಸತ್ಸಂಗ ಅಂತಕ್ಕಂಥದ್ದು ಹರಿಶಂಕರ್ ಸರ್ ನಮಗೆ ತಿಳಿಸಿದ್ದು ಇದನ್ನ ಇದ್ದೇ ರೀತಿನೇ. ಸತ್ಯವಾಗಿ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಉಸಿರು. ಅದರ ಜೊತೆಗೆ ನಾವು ಸಂಘವನ್ನ ಮಾಡ್ತಕ್ಕಂಥದ್ದು ಸತ್ಸಂಗ ಅನ್ನೋದು ವಿಚಾರವನ್ನ ತಿಳಿಸಿದ್ರು. ಓಶೋ ಅವ್ರು ಹೇಳಿದ್ದು ಅದನ್ನೇ ಅಂತ ಹೇಳಿ. ಈಗ ಮುಂದೆ ಇವತ್ತು ಇಂಟ್ಯೂಷನ್ಸ್ ಬಗ್ಗೆ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಗುರುವೆಂಬುವವರು ಪ್ರತ್ಯಕ್ಷವಾಗಿರಬೇಕಿಲ್ಲ, ಪರೋಕ್ಷವಾಗಿ ಸಹ ತುಂಬಾ ಗುರುಗಳಿರುತ್ತಾರೆ. ಇದಕ್ಕೋಸ್ಕರ ನಾನು ಕಾಶಿ ರೆಡ್ಡಿ ತಾತ ಮತ್ತೆ ಸದಾನಂದ ಯೋಗಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀಗ. ಹೀಗೆ ಎಷ್ಟೋ ಸಿನಿಮಾಗಳು ಸಹ ಬಂದಿದ್ದೇವೆ, ನೋಡಿದೀವಿ ನಾವು. ಸಾಕಷ್ಟು ಸಿನಿಮಾಗಳಲ್ಲಿ, ಅದರಲ್ಲೂ ಪೌರಾಣಿಕ ಸಿನಿಮಾಗಳಲ್ಲಿ ನೋಡಿದೀವಿ ನಾವು. ಅವರು ಕಾಣಿಸೋದಿಲ್ಲ, ಆದ್ರೆ ಅವ್ರ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಮಗೆ. ಓ ಇಲ್ಲೇನೋ ಆಗ್ತಾ ಇದೆ ಅಂತ ನಮಗೆ ಇಲ್ಲಿ ಭಾಸ ಆಗ್ತಾ ಇರುತ್ತೆ, ಅಲ್ಲೇನೋ ಆಗಿದೆ ಅಂತ ಭಾಸ ಆಗ್ತಾ ಇರುತ್ತೆ. ಹಂಗೇನೆ ಆಲ್ವೇಸ್ ಎಂಬ ಒಂದು ಸಿನಿಮಾ ಇದೆ. ಆಲ್ವೇಸ್ ಅಂತಕ್ಕಂಥ ಒಂದು ಸಿನಿಮಾ ಇದೆಯಂತೆ. ಆ ಸಿನಿಮಾದಲ್ಲಿ ತೋರಿಸ್ತಾರೆ ಮೇಲಿನಿಂದ ಮಾಸ್ಟರ್ಗಳು ಬಂದು ಹೇಗೆ ಸೃಷ್ಟಿಸುತ್ತಾರೋ ಎಂದು. ಆ ಸಿನಿಮಾದಲ್ಲಿ ಆಲ್ವೇಸ್ ಅಂತಕ್ಕಂಥ ಒಂದು ಫಿಲ್ಮ್ ಅಲ್ಲಿ ಮೇಲಿನಿಂದ ಬಂದಿರ್ತಕ್ಕಂಥ ಮಾಸ್ಟರ್ಗಳು ಹೇಗೆ ಸೃಷ್ಟಿಯನ್ನು ಸೃಷ್ಟಿಸ್ತಾರೆ, ಸೃಷ್ಟಿ ಆಗಿರಬಹುದು, ಮನುಷ್ಯ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಲ್ಲಿ ಹೇಳ್ತಿದ್ದಾರೆ ಹೇಗೆ ಸೃಷ್ಟಿಸುತ್ತಾರೋ ಅಂತ ಹೇಳಿ ಅಂತ. ಆ ಸಿನಿಮಾದಲ್ಲಿ ನಾವು ಗೊತ್ತಿಲ್ಲದೆ ಡ್ರೈವ್ ಮಾಡುತ್ತಿರುತ್ತೇವೆ, ನಮ್ಗೆ ಗೊತ್ತಿರಲ್ಲ, ಅಲ್ಲಿ ನಡೀತಕ್ಕಂಥದ್ದು ನಾವೇ ಮಾಡ್ತಿದೀವಿ ಅನ್ನೋ ತರ ಆಗುತ್ತೆ. ನಿಜಕ್ಕೂ ಡ್ರೈವಿಂಗ್ ಬರದೇ ಇರಬಹುದು, ಆದರೂ ಈ ಬಟನ್ ಒತ್ತು ಈ ರೀತಿ ಕೆಲಸ ಮಾಡುತ್ತಿದೆ ಎಂದು ಯಾರೋ ನಮಗೆ ಹೇಳುತ್ತಿರುವ ಹಾಗೆ ಅನಿಸುತ್ತದೆ. ಹೌದು, ಸಾಕಷ್ಟು ಇನ್ನೊಂದು ಯಾವ್ದೋ ಒಂದು ಫಿಲಿಮ್ ಅಲ್ಲಿ ನಾವು ಹೀಗೆ ಹೊಸದಾಗಿ ಅನ್ಸುತ್ತೆ ಒಂದು ನೋಡಿದ್ವಿ, ಅಲ್ಲೂ ಕೂಡ ಅಷ್ಟೇನೆ. ಅವರು ಏನ್ ಸುಮ್ಮನೆ ನಿಂತಿರ್ತಾಳೆ, ನೀನ್ ಇದನ್ ಮಾಡು ಅಂತ ಒಂದು ಮೆಸೇಜ್ ಬರ್ತಾ ಇರುತ್ತೆ. ಅದು ಇಂಟ್ಯೂಷನ್ಸ್ ಅಂತ ಹೇಳ್ತಾರೆ ಮೇಡಮ್. ಅದ್ರ ಮುಂದೆ ಹೇಳ್ತಾರೆ ಏನು ಅಂತಂದೇಳಿ. ಇದೆಲ್ಲ ಆಟೋಮೆಟಿಕ್ ಆಗಿ ನಡೆದಿದೆ ಎಂದು ಎಂದುಕೊಳ್ಳುತ್ತೇವೆ, ಆದರೆ ಅದು ಆಟೋಮೆಟಿಕ್ ಆಗಿ ನಡೆಯಲ್ಲ. ಪಕ್ಕದಿಂದ ಮಾಸ್ಟರ್ ಆ ಥಾಟ್ ಅನ್ನು ನಮ್ಮಲ್ಲಿ ಇಂಜೆಕ್ಟ್ ಮಾಡ್ತಾರೆ. ನಾವ್ ಅನ್ಕೊಳ್ತೀವಿ ಅದು ಪ್ರಕೃತಿ ನಿಯಮ ಏನೋ ಆಗುತ್ತೆ, ಆಟೋಮೆಟಿಕ್ ಆಗಿ ಏನ್ ನಡಿಬೇಕು ಅದು ನಡೆದಿರುತ್ತೆ ಅಂತ ಹೇಳ್ತೀವಿ, ಆದ್ರೆ ಅದು ನಡೆಯೋದಲ್ಲ. ಆ ಸಂದರ್ಭ, ಈಗ ಹೇಳಿದ್ರು ಅವರು, ಒಂದು ಬಟನ್ ಒತ್ತು ಅಂತ ಮನಸ್ಸಿಗೆ ಬರ್ತಾನೆ ಇರುತ್ತೆ. ನೋಡಿ, ಯಾವಾಗ್ಲೂ ನಾವು ಮನಸ್ಸು, ಬುದ್ಧಿ, ಆತ್ಮ ಇವೆಲ್ಲವೂ ಒಂದಕ್ಕೊಂದು ರಿಲೇಟೆಡ್. ಈಗ ನೋಡಿ, ದೇಹ, ಮನಸ್ಸು, ಬುದ್ಧಿ, ಆತ್ಮ, ಸರ್ವಾತ್ಮ ಅಂತ ಬಂದಾಗ, ಬುದ್ಧಿ ಅಂತಕ್ಕಂಥದ್ದು ದೇಹ ಮನಸ್ಸಿಗೂ ಬ್ಯಾಲೆನ್ಸ್ ಮಾಡುತ್ತೆ, ಆತ್ಮಕ್ಕೂ ಸರ್ವಾತ್ಮಕ್ಕೂ ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ಇದರ ಪಾತ್ರ ಎಷ್ಟು ಬಹಳ ಮುಖ್ಯವಾದದ್ದು, ಎರಡು ಕಡೆ ತುಲನೆ ಮಾಡುತ್ತೆ ಅದು. ಹಂಗ್ ಬಂದಾಗ ಕೆಲವು ಲಾಜಿಕ್ ಇವಾಗೆಲ್ಲ ಅವ್ರ ಮನ್ಸಲ್ಲಿ ಅದಿರುತ್ತೆ, ಇದನ್ನ ನಾನ್ ಮಾಡ್ಬೇಕು, ಏನಾದ್ರೂ ಒಂದ್ ಮಾಡ್ಬೇಕು ಅಂತಾನೆ ಇರುತ್ತೆ. ಇದನ್ ಮಾಡಿದ್ರೆ ಸರಿ ಅಂತ ಇದ್ದು, ಆದ್ರೂ ಒಂದ್ ಕಡೆ ಇಲ್ಲ, ಅದು ಗೊತ್ತಿಲ್ಲ ಸರಿ ಆಗುತ್ತೋ ಇಲ್ಲ, ಮಾಡಕ್ ಆಗಲ್ಲ ಅಂತೇಳಿ. ಇದೇ ನಾವು ತಪ್ಪು ಮಾಡ್ತಕ್ಕಂಥದ್ದು. ನಮಗೆ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ ಇದನ್ನ ಮಾಡಿ ಕರೆಕ್ಟ್ ಆಗಿದೆ ಅಂತ ಹೇಳಿ, ಆದ್ರೆ ನಾವೇನ್ ಮಾಡ್ತೀವಿ, ದ್ವಂದ್ವತೆಗೆ ಹೋಗ್ತೀವಿ. ಅದನ್ನೇ ಮೇಡಮ್ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಥಾಟ್ ಅನ್ನ ಮಾಸ್ಟರ್ಸ್ ಮಾಡಿಸ್ತಾ ಇರ್ತಾರಂತೆ, ಇಂಜೆಕ್ಟ್ ಮಾಡ್ತಿರ್ತಾರೆ ನಮಗೆ. ಇದನ್ನು ಇಂಟ್ಯೂಷನ್ ಅಂತಾರೆ. ಯಾರು ನಾವು ಪಿಸು ಮಾತು ಹೇಳಬಹುದು, ಏನೋ ಒಂದು ವಾಯ್ಸ್ ಕೇಳಿಸುತ್ತೆ ನಮಗೆ, ಅಂತರ್ವಾಣಿ. ಇಂಟ್ಯೂಷನ್ಸ್ ಅಂದ್ರೆ ಅಂತರ್ವಾಣಿ, ಏನೋ ಒಂದು ಬರ್ತಾ ಇರುತ್ತೆ ನಮಗೆ, ಏನೋ ಕೇಳಿಸುತ್ತೆ, ಶಬ್ದಗಳಾಗಿರ್ಬಹುದು, ಪದಗಳಾಗಿರ್ಬಹುದು, ಅಥವಾ ನಮ್ಮ ಮನಸ್ಸಿನ ಮೂಲಕ ಹೃದಯಾಂತರಾಳದಿಂದ ಬರ್ತಕ್ಕಂಥದ್ದಾಗಿರ್ಬಹುದು, ಇವೆಲ್ಲ ಇಂಟ್ಯೂಷನ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಇಂತಹ ಬಟನ್ ಒತ್ತುವುದರಿಂದ ವಿಮಾನ ಹಾರುತ್ತದೆ ಎಂದು. ನೋಡಿ, ವಿಮಾನ ಹಾರಬೇಕು ಅಂದಾಗ ಅದಕ್ಕೆ ಸಾಕಷ್ಟು ಬಟನ್ಗಳಿರುತ್ತೆ. ಯಾವ ಬಟನ್ ಒತ್ತಿದ್ರೆ ಟೇಕ್ ಆಫ್ ಆಗುತ್ತೆ, ಟೇಕ್ ಆನ್ ಆಗುತ್ತೆ, ಯಾವ ಬಟನ್ ಒತ್ತಿದ್ರೆ ಲೈಟ್ಸ್ ಎಷ್ಟೊಂದು ಇರುತ್ತೆ ಅದ್ರಲ್ಲಿ, ನನಗಷ್ಟು ಗೊತ್ತಿಲ್ಲ ಅದ್ರಲ್ಲಿ ಏನ್ ಇರುತ್ತೆ ಅಂತಂದು ಹೇಳಿ. ಅಷ್ಟೆಲ್ಲ ಇದು ಬರುತ್ತೆ ಅಂತಂದಾಗ ಅವರು ನಮಗೆ ಮಾರ್ಗದರ್ಶನವನ್ನ ಕೊಡ್ತಾರೆ. ಸಿನಿಮಾದಲ್ಲಿ ಪೈಲಟ್ ಅನ್ನು ಕುರಿತು ತೆಗೆದಿದ್ದು ಈ ಫಿಲ್ಮ್ ಅಲ್ಲಿ, ಅದು ಆಲ್ವೇಸ್ ಫಿಲ್ಮ್ ಅಲ್ಲಿ ಪೈಲಟ್ ಬಗ್ಗೆ ಇಲ್ಲಿ ಕುರಿತು ತೆಗೆದಿದ್ದಾರೆ ಫಿಲ್ಮ್ನ ಅಂತ ಮೇಡಮ್ ಹೇಳ್ತಾರೆ. ಇದು ಇಂಟ್ಯೂಷನ್ಸ್ ಆದ್ರೆ ನೆಕ್ಸ್ಟ್ ದಿವ್ಯ ಚಕ್ಷು. ನಾವ್ ಥರ್ಡ್ ಐ ಅಂತ ಹೇಳ್ತೀವಿ, ದಿವ್ಯ ಚಕ್ಷು ಅಂತಂದ್ರೆ ಥರ್ಡ್ ಐ ಅಂತ ಹೇಳ್ತೀವಿ. ಸೂಕ್ಷ್ಮ ಶರೀರದಿಂದ ಎಲ್ಲಾ ಪ್ರದೇಶಗಳನ್ನು ಹೇಗೆ ನೋಡಬಹುದು, ಹಾಗೆ ನಮ್ಮ ದಿವ್ಯ ಚಕ್ಷುವಿನಿಂದ ಸಹ ಇಲ್ಲೇ ಕುಳಿತು ಎಲ್ಲ ಲೋಕಗಳನ್ನು ನೋಡಬಹುದು. ಎಷ್ಟು ಅದ್ಭುತ ಅಲ್ವಾ?
ಇವಾಗ ಈಗ ಯಾರ್ಯಾರು ನಾವು ಧ್ಯಾನಿಗಳಿದೀವಲ್ಲ, ನಮಗೆಲ್ಲದು ಪಾಸಿಬಿಲಿಟೀಸ್ ಇದೆ, ಅದೆಲ್ಲ ನಮ್ಗೆ ಸಾಧ್ಯ ಆಗುತ್ತೆ. ಆದ್ರೆ ಒಂದು ಸಾಧನೆ ಬೇಕು, ಅಚಲವಾದ ನಂಬಿಕೆ ಇರ್ಬೇಕು ಅದ್ರಲ್ಲಿ. ಅದನ್ನೇ ಮೇಡಮ್ ಹೇಳ್ತಿದ್ದಾರೆ, ಸೂಕ್ಷ್ಮ ಶರೀರದಿಂದ ಎಲ್ಲಾ ಕಡೆ ಹೋಗಿ ಬರಬಹುದು, ಆದ್ರೆ ಕುಳಿತಲ್ಲೇ ಕುಳಿತ್ಕೊಂಡು ನಾವು ಲೋಕಗಳನ್ನೆಲ್ಲ ನೋಡಬಹುದು ನಮ್ಮ ಅಂತರ್ಕಣ್ಣುಗಳಿಂದ, ಅಂದ್ರೆ ಈ ದಿವ್ಯ ಚಕ್ಷುಗಳಿಂದ ಅಂತ ಮೇಡಮ್ ಹೇಳ್ತಾರೆ. ಥರ್ಡ್ ಐ ಅಂತ ಏನ್ ಹೇಳ್ತಾರಲ್ಲ ಅದು, ಆ ಥರ್ಡ್ ಐ ಮೂಲಕ ನಾವು ಲೋಕಗಳನ್ನು ಕೂಡ ಸಹ ನೋಡ್ಬೋದು ಅಂತ ಹೇಳ್ತಾರೆ. ನನ್ನ ಮಕ್ಕಳು ಹೇಳ್ತಿರುತ್ತಾರೆ, ಅವರು ಏನೋ ಮಾಡಲು ಹೊರ ಬರುತ್ತಾರೆ, ಲೈಟ್ ಹಾಕಲು ಹೋಗುವಾಗ ಅವರು ಎದ್ದ ತಕ್ಷಣ ನಾನೇ ಹೇಳ್ತಿರುತ್ತೇನೆ, ಲೈಟ್ ಹಾಕ್ ಬರ್ರಿ ಅಂತ ಹೇಳ್ತಿರ್ತೀನಿ ಅಂತ ಅಂತಾರೆ. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ಮಮ್ಮಿ ನಾವೇನೋ ಮಾಡಲು ಹೊರಡುತ್ತೇವೆ, ಅದನ್ನೇ ಯಾಕೆ ನೀನು ಹೇಳ್ತೀಯಾ? ಅವ್ರಿಗೆ ಆಗ ಕೋಪ ಸಹ ಬರ್ತಿರುತ್ತೆ. ಇದು ಎಲ್ಲರ ಮನೇಲೂ ಆಗ್ತಿರುತ್ತೆ, ಸಹಜವಾಗಿ ನಡೀತಾ ಇರುತ್ತೆ, ನಾವು ಗುರುತಿಸ್ಕೊಳಲ್ಲ. ನಮ್ಮ ಮನೇಲಾಗಿರ್ಬೋದು, ಜಯಶ್ರೀ ಮೇಡಮ್ ಮನೇಲಾಗಿರ್ಬೋದು, ಮತ್ತೊಬ್ಬರ ಮನೇಲಾಗಿದ್ರು ನಾವು ರೆಡಿ ಇರ್ತೀವಿ, ಆ ಕೆಲಸ ಮಾಡಕ್ಕಂತಾನೆ ಬರ್ತಾ ಇರ್ತೀವಿ, ಹೇಳ್ತಿರ್ತಾರೆ ಈ ಕೆಲಸ ಮಾಡು ಅಂತ ಹೇಳ್ತಾರೆ. ಅದು ಇಂಟ್ಯೂಷನ್ ಆಗಬಹುದು, ದಿವ್ಯ ಚಕ್ಷುನು ಆಗಬಹುದು. ಮುಂದೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ತುಂಬಾ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮ ಮನೇಲಿ. ನಾನೇನೋ ಮಗಳಿಗೆ ಹೇಳ್ಬೇಕು ಅಂತಿರ್ತೀನಿ, ಅಥವಾ ಮೇಡಮ್ ಆ ವಯಸ್ಸಿನ ಮಕ್ಳಿದ್ದಾರೆ ಅಂದ್ರೆ ಅದು ಸಹಜವಾಗಿ ಬಂದೇ ಬಿಡುತ್ತೆ. ಅವ್ರೇನೋ ಮಾಡ್ಬೇಕಂತಿರ್ತಾರ, ನಾವ್ ಹೇಳ್ತಿರ್ತೀವಿ ನಾ ಅದನ್ನೇ ಮಾಡ್ತಾ ಇದ್ದೆ, ಯಾಕೆ ನೀನ್ ನನಗೆ ಹೇಳ್ತೀಯಾ ಅಂತ ಹೇಳ್ತಾರೆ. ನಾವು ಕೂಡ ಸಹ ಅದನ್ನ ಆ ಎಕ್ಸ್ಪೀರಿಯನ್ಸ್ ಕೂಡ ಸಹ ಮಾಡಿರ್ತೀವಿ. ನೋಡು ನಾನು ಹಂಗೆ ಅನ್ಕೊಂಡಿದ್ದೆ ಮಾಡ್ಬೇಕು ಅಂತ ಹೇಳಿ ಅಂತ ಅಂತಿರ್ತೇವೆ ಅಲ್ವಾ? ಹಂಗೇನೆ. ಯಾಕೆಂದ್ರೆ ನಾವು ಮಾಡುವುದಕ್ಕಿಂತ ಮುಂಚೆ ನೀನು ಯಾಕೆ ಹೇಳುತ್ತೀಯಾ? ಈ ವಿಧವಾಗಿ ಪ್ರತಿ ಚರ್ಯ ಸಹಿತ ಯಾರು ಏನು ಮಾಡಬೇಕೆಂದು ಹೊರಟಿರುತ್ತಾರೋ ಅದನ್ನು ನಾವು ನೋಡಬಹುದು. ಇವ್ರು ಏನ್ ಮಾಡ್ತಿದ್ದಾರೆ, ಏನ್ ಮಾಡಕ್ ಹೊರಟಿದ್ದಾರೆ ಅಂತ ನಾವು ನೋಡಬಹುದು. ಅದು ದಿವ್ಯ ಚಕ್ಷು, ಥರ್ಡ್ ಐ. ತಿಳಿಬಹುದು, ಏನ್ ಮಾಡ್ತಾರೆ ತಿಳಿಬಹುದು. ಇದೇ ತ್ರಿನೇತ್ರದಿಂದ ನಾವು ನೋಡಬಹುದಾದ ಶಕ್ತಿ, ಪ್ರತಿಯೊಂದು ನಡೆಯುತ್ತಿರುವುದೇನು, ಅದರ ಫಲಿತಗಳೇನು, ಲಾಭಗಳೇನು, ಕಷ್ಟಗಳೇನು, ಎಲ್ಲಾ ಕೂಡ ಥರ್ಡ್ ಐನಿಂದ ತಿಳಿಯಬಹುದು. ಆದರೆ ಅದು ಆಧ್ಯಾತ್ಮಿಕಕ್ಕೆ ಮಾತ್ರ ಪರಿಮಿತವಾಗಿರಬೇಕು. ಇದು 100ಕ್ಕೆ 100 ಸತ್ಯ. ನಿನ್ನೆ ಒಂದು ಮೂವಿಗೆ ಹೋಗಿದ್ವಿ, ಶಾಲಿವಾಹನ ಶಕೆ ಅಂತಂದ ಹೇಳಿ. ಅದು ಸ್ವಲ್ಪ ಆಧ್ಯಾತ್ಮಿಕತೆ ಬಗ್ಗೆ ಇಲ್ಲ, ಆದರೆ ಅವರು ಹಿಂದೆ ತಗೊಂಡ್ ಬಂದಿರ್ತಕ್ಕಂತ ಒಂದು ಸ್ಟೋರಿ ಮೂಲಕ ಅದು ನೋಡೋದಾದ್ರೆ ನೋಡ್ಬಹುದು. ಆ ಸ್ಟೋರಿಗೋಸ್ಕರ ಹೋಗಿ ನೋಡ್ಬೇಕು, ಚೆನ್ನಾಗಿದೆ. ಅಂದ್ರೆ ಅವ್ರು ಪಾಸ್ಟ್ಗೆ ಹೋಗ್ತಾ ಇರ್ತಾರೆ. ಒಂದು ಶಂಖದಿಂದ ಎಷ್ಟೊಂದು ತ್ರೇತಾಯುಗ, ದ್ವಾಪರ ಯುಗದೆಲ್ಲ, ಸತ್ಯಯುಗ, ಕಲಿಯುಗದೆಲ್ಲ ಬಂದ್ಬಿಟ್ಟು ಅವ್ರು ಭೂಲೋಕದಲ್ಲಿ ಇನ್ನೂ ತಪಸ್ ಮಾಡ್ತಾ ಕೂತಿದ್ದಾರೆ ಅಂತ ಒಂದು ಚಿತ್ರಣ ತೆಗಿತಾರೆ. ಅದು ಈಗಿನ ಕಲಿಯುಗದಲ್ಲಿ ನಮ್ಮಂತ ಮನುಷ್ಯರು ಯಾವ ರೀತಿ ಅದನ್ನ ಉಪಯೋಗಿಸ್ಕೊಳ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಚೆನ್ನಾಗಿದೆ ಅದು. ಅದೊಂದು ಸೀನ್ ನಾವು ನಮ್ಮ ಒಂದು ಆಧ್ಯಾತ್ಮಿಕಕ್ಕೆ ಬರುತ್ತೆ, ಒಂದು ಸ್ವಲ್ಪ ಸೀನ್ಗಳು ಅಂತ. ತುಂಬಾ ಚೆನ್ನಾಗಿದೆ. ಅವಾಗ ಅನ್ನಿಸ್ತು ನನಗೆ, ಓ ಒಂದಕ್ಕೊಂದು ರಿಲೇಟೆಡ್ ಆಗಿದೆ ಇದು ಅಂತಂದೇಳಿ ಅನ್ನಿಸ್ತು. ಕೊನೆಗೆ ಎಲ್ಲ ಹೋಗುತ್ತೆ ಅಂದ್ರೆ ಮತ್ತೆ ಶೂನ್ಯಕ್ಕೆ ಹೋಗುತ್ತೆ. ಶೂನ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ. ತುಂಬಾ ಚೆನ್ನಾಗಿದೆ. ನನಗೆ ಖುಷಿ ಅನ್ನಿಸ್ತು, ಅದು ಹೋಗಿದ್ದು ನೋಡಿದ್ದು ಚೆನ್ನಾಗಾಯ್ತು ಇದು ಅಂತಂದೇಳಿ ಅನ್ನಿಸ್ತು. ಈಗ ಅದು ನಂಗೆ ನೆನ್ಪಿಗೆ ಬಂತು. ಅವನು ಹೆಂಗೆ ಅವನ್ ಕಂಡ ಅಂದ್ರೆ ಶೂನ್ಯನ್ಗೆ ಮುಂದೆ ಆಲೋಚನೆ ಬರ್ತಾ ಇರುತ್ತೆ, ಏನಾಗುತ್ತೆ ಏನು ಅಂತಂದೇಳಿ. ಒಂದು ಶಂಖ ಊದೋದ್ರಿಂದ ಹಿಂದಕ್ಕೂ ಹೋಗ್ತಾನೆ, ಮುಂದೆನೂ ಹೋಗ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರ್ಸ್ಕೊಟ್ಟಿದ್ದಾರೆ ಅದರಲ್ಲಿ. ಅಂದ್ರೆ ಈ ಒಂದ್ ಸಂದರ್ಭಕ್ಕೆ ನಾನು ನೆನಪಿಗೆ ಬಂದಿದ್ದನ್ನ ಹೇಳಿದೀನಿ, ಇದಕ್ಕೆ ರಿಲೇಟೆಡ್ ಅಲ್ಲ, ಅಂದ್ರೆ ಹೆಂಗಿರುತ್ತೆ ಅನ್ನೋ ಉದ್ದೇಶಕ್ಕೆ. ಅವ್ರು ಹೇಳ್ತಾರೆ, ಇದೇ ತ್ರಿನೇತ್ರದಿಂದ ನಾವು ನೋಡಬಹುದಾದ ಶಕ್ತಿ. ಅಂದ್ರೆ ಏನಾದ್ರೂ ಒಂದು ಮೂರನೇ ಕಣ್ಣಿಂದ, ಕಣ್ಣಿಂದ ನಮಗ್ ಕಣ್ಣು ಕಾಣಿಸಲ್ಲ, ಆದ್ರೆ ನಮ್ಮ ಅಂತರ್ಚಕ್ಷು, ಅದು ನಮ್ಮ ಒಳಗಣೆಯಿಂದ ನೋಡ್ತೀವಿ ನಾವು ಅದನ್ನ. ಏನು ಅದು ಸಮಥಿಂಗ್ ಆಗತ್ತೆ. ನಾನ್ ನಿಮ್ಗೆ ಅವತ್ತ ಹೇಳಿದ್ದೆ, ಪಿರಮಿಡ್ ಅಲ್ಲಿ ನನಗೆ ಈ ತರ ಆಯ್ತು, ಈ ತರ ಮೆಸೇಜ್ ಬಂತು, ಕಣ್ಣಿಗೆ ಕಾಣಿಸ್ತಾ ಇತ್ತು, ಕಣ್ಬಿಟ್ಟು ನೋಡ್ತಾ ಇಲ್ಲ, ಧ್ಯಾನ ಕೂತಾಗ ಆ ವರ್ಡ್, ಆ ಸೆಂಟೆನ್ಸ್ ಬಂದಿದೆ ಅಂದಾಗ ಅದೇ ನಾವು ಮೂರನೇ ಕಣ್ಣಿಂದ ನೋಡ್ತಕ್ಕಂಥದ್ದು ಅಂತ, ಅಂತರ್ಚಕ್ಷುವಿನಿಂದ ನೋಡ್ತಕ್ಕಂಥದ್ದು ಅಂತಂದೇಳಿ. ಹಂಗೆ ಅದರ ಲಾಭಗಳೇನು, ಅದರಿಂದ ಬರ್ತಕ್ಕಂಥ ಫಲಗಳೇನು, ಅಂದ್ರೆ ಏನ್ ಅದರಿಂದ ಉಪಯೋಗ ಆಗುತ್ತೆ, ಅದರ ಕಷ್ಟಗಳೇನು, ಎಲ್ಲವನ್ನು ಕೂಡ ಸಹ ನಾವು ಥರ್ಡ್ ಐಯಿಂದ ನೋಡ್ಕೊಳ್ಬಹುದು ಅಂತ ಹೇಳ್ತಾರೆ. ಆದ್ರೆ ಅದು ಪ್ರಾಪಂಚಿಕತೆಗಲ್ಲ, ಆಧ್ಯಾತ್ಮಿಕಗಷ್ಟೇ ಮಾತ್ರ ಪರಿಮಿತವಾಗಿರ್ಬೇಕು ಅಂತ ಹೇಳ್ತಾರೆ. ಆ ಫಿಲಿಮ್ ಅಲ್ಲೂ ಕೂಡ ಸಹ ಅದನ್ನೇ ತೋರಿಸಿದ್ದಾರೆ. ಮತ್ತೆ ಹೇಳ್ತಾರೆ, ಪ್ರತಿ ಚಿಕ್ಕ ಪ್ರಾಪಂಚಿಕ ವಿಷಯಗಳಿಗೆ ಥರ್ಡ್ ಐ ಉಪಯೋಗಿಸುವ ಅವಶ್ಯಕತೆ ಇಲ್ಲ. ನೋಡಿ, ಚಿಕ್ಕ ಚಿಕ್ಕ ಕೆಲಸಗಳಿಗೆ, ಚಿಕ್ಕ ನಾವು ಏನು ಪ್ರಾಪಂಚಿಕತೆಯಲ್ಲಿ ನಾವು ಈ ಒಂದು ಸಮಾಜದಲ್ಲಿ ಇದೀವಿ, ಅದಕ್ಕೆ ನಾವು ಥರ್ಡ್ ಐ ಅನ್ನು ಉಪಯೋಗಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅವಶ್ಯಕತೆನೇ ಇಲ್ಲ ನಮ್ಗೆ ಅಂತ ಹೇಳಿ. ಏಕೆಂದ್ರೆ ಥರ್ಡ್ ಐ ಎಂಬುದು
ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ ಸಂಪಾದಿಸಿದ ಆಯುಧ. ಪ್ರತಿಯೊಬ್ಬರಿಗೂ ತರಡೆ ಇರುತ್ತೆ. ಯಾವಾಗ್ಲೂ ಹೇಳ್ತಾರೆ, ಚಿಕ್ಕ ಮಕ್ಕಳು ಮಗು ಜನನ ಆದಾಗಿನಿಂದ ತನ್ನ ಬಾಲ್ಯಾವಸ್ಥೆ ಸ್ವಲ್ಪ ತನಕ ಅವ್ರಿಗೆ ತರಡೆ ಇರುತ್ತಂತೆ ಅವ್ರಿಗೆ. ಯಾಕಂದ್ರೆ ಅವ್ರು ನೋಡ್ಬಹುದು, ಯಾವಾಗ್ಲೂ ಎಷ್ಟು ನಿಷ್ಕಲ್ಮಶ ಮನಸ್ಸಿನಿಂದ ಮಕ್ಳು ಇರ್ತಾರೆ. ಆದ್ರೆ ನಾವುಗಳು ಹಂಗಲ್ಲ. ಸ್ವಲ್ಪ ದೊಡ್ಡವರಾಗಿದ ತಕ್ಷಣ ನಮ್ಮಲ್ಲಿ ಏನೇನೋ ಎಲ್ಲವನ್ನೂ ತುಂಬ್ಕೊಳ್ತೀವಿ. ಪ್ರಾಪಂಚಿಕವಾಗಿ ಬೇಕಾದ್ದು, ಬೇಡದಿರೋದು, ಅದ್ ಅವಶ್ಯಕತೆ ಇಲ್ದೇ ಇರೋದು, ಅವಶ್ಯಕತೆ ಇರೋದು ಎಲ್ಲ ತುಂಬ್ಕೊಂಡು ನಾವೇನ್ ಮಾಡ್ತೀವಿ, ಮಕ್ಕಳ ತರ ಇದ್ದವ್ರೇನಾಗ್ಬಿಡ್ತೀವಿ, ಅದೊಂದು ಬೇರೆ ಲೋಕಕ್ಕೆ ನಾವು ಹೊರಟೋಗ್ಬಿಟ್ಟಿರ್ತೇವೆ. ಹಂಗಾಗಿ ಈ ಒಂದು ಪ್ರಾಪಂಚಿಕ ವಿಷಯದಲ್ಲಿ ತರಡೆಯನ್ನ ಏನಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂದ್ರೆ ಆಧ್ಯಾತ್ಮಿಕತೆಗೆ ಮಾತ್ರ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಒಂದು ಆಧ್ಯಾತ್ಮಿಕ ಶಕ್ತಿ, ಇದೊಂದು ತರಡೆ ಅಂತಕ್ಕಂಥದ್ದು, ಮೂರನೇ ಕಣ್ಣು ಅಂತಕ್ಕಂಥದ್ದು ಆಧ್ಯಾತ್ಮಿಕ ಶಕ್ತಿಯಿಂದ ನಾವು ಸಂಪಾದಿಸೋ ದೊಡ್ಡ ಆಯುಧ. ಯಾಕಂದ್ರೆ ಇನ್ನ ತರಡೆ ಎಲ್ರಿಗೂ ತರಡೆ ಇರುತ್ತೆ, ಪ್ರಾಣಿಗಳಿಗೂ ಇರುತ್ತೆ, ಮನುಷ್ಯರಿಗೂ ಇರುತ್ತೆ. ನಮ್ಗೆ ಅದನ್ನ ಹೆಂಗೆ ನಾವು ಕಂಡಿಡ್ಕೊಳ್ತೀವಿ ತರಡೆ ಅಂತ ಹೇಳಿದ್ರೆ ಧ್ಯಾನ ಸಾಧನೆಯಿಂದ, ಆತ್ಮಜ್ಞಾನದಿಂದ. ಅಂತ ಒಂದ್ ದೊಡ್ಡ ಆಯುಧವನ್ನ ನಾವು ಮಿಸ್ ಮಾಡ್ಕೊಳ್ಬಾರ್ದು. ಏನೇನಕ್ಕೂ ಉಪಯೋಗಿಸ್ಕೊಂಡದನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಹೇಳ್ತಾರೆ. ಒಂದು ಸಣ್ಣ ಸಣ್ಣ ಕಥೆಗಳು ಅದಕ್ಕೆ ಪೂರಕವಾಗಿ ಎಷ್ಟೊಂದು ಬರ್ತವೆ. ದೇವ್ರ ಹೊರ ಕೊಟ್ರೆ ಏನ್ ಬೇಕು ಅಂತ ಕೇಳಿದಾಗ ಒಂದು ಫ್ಯಾಮಿಲಿಗೆ ಅಥವಾ ಕುಟುಂಬಕ್ಕೆ, ಇವತ್ತೇ ಕೇಳಿದ್ದೆ ಹರಿಶಂಕರ್ ಸರ್ ಕ್ಲಾಸಲ್ಲಿ, ಅವ್ರು ಹೇಳ್ತಾ ಇದ್ರು, ಗಂಡ ಹೆಂಡತಿ ಇಬ್ರದ್ದು ಮೂಗ್ ಸೊಟ್ಟ ಇರುತ್ತೆ ಅಂತೆ. ಒಬ್ರು ಮೇಡಮ್ ಹೇಳ್ತಾ ಇದ್ರು, ಅವರು ಕೇಳ್ತಾರಂತೆ, ಎಷ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತೇಳಿ ದೇವರ ಪ್ರತ್ಯಕ್ಷ ಆಗಿ ಏನ್ ವರ ಬೇಕು ಅಂದಾಗ, ನಾನು ಪ್ರತ್ಯಕ್ಷ ಆಗಿದ್ದೀನಿ 3 ವರ ಕೊಡ್ತೀನಿ ಅಂತೇಳಿ ಹೊಟ್ಟೋಗ್ಬಿಡ್ತಾರಂತೆ. 3 ವಾರದಲ್ಲಿ ಅವ್ರು ಫಸ್ಟ್ ವರ ಕೇಳ್ತಾರಂತೆ, ನಮಗೆ ಮೂಗ್ ಬೇಕು, ಚೆನ್ನಾಗಿರೋ ಮೂಗ್ ಬೇಕು ಅಂದಾಗ ಅವ್ರಿಗೆ ಈ ಮೂಗ್ ಜೊತೆಗೆ ಬಾಡಿ ತುಂಬಾ, ದೇಹ ತುಂಬಾ ಮೂಗುಗಳು ಆಗ್ತದಂತೆ. ಏನ್ ಮಾಡೋದಲ್ಲಿ ಇಟ್ಕೊಂಡು ಕೈ ಕಾಲು ಎಲ್ಲಾನು ಮೂಗಿನ ತರ ಆಗ್ಬಿಟ್ರೆ ಹಿಂಗೆ ಬದುಕಕ್ಕಾಗತ್ತಾ? 1 ವಾರ ಹೋಯ್ತು. ಇನ್ನೊಂದು ವಾರ ಏನ್ ಬೇಕು? ಇನ್ನೊಂದು ವಾರ ಮೂಗು ಎಲ್ಲಗಳ ಈ ಮೂಗಿಂದ ಹೆಂಗ್ ಜೀವನ ಮಾಡಕ್ಕಾಗತ್ತೆ ಅಂತ ನಮ್ಗೆ ಮೂಗ್ ಬೇಡ ಅಂದಾಗ ಇರೋ ಒಂದ್ ಸೊಟ್ಟ ಮೂಗು ಕೂಡ ಸಹ ಹೊಟ್ಟೋಗ್ಬಿಡುತ್ತಂತೆ. ಎಲ್ಲಾ ಮೂಗುಗಳ ಜೊತೆ ಸೊಟ್ಟ ಮೂಗು ಕೂಡ ಸಹ ಹೊಟ್ಟೋಗ್ಬಿಡುತ್ತಂತೆ. ಆಮೇಲೆ ಇನ್ನೊಂದು ವಾರ ಉಳ್ಕೊಂಡಿದೆ ಅಲ್ಲ, ಆ ವಾರ ಏನ್ ಮಾಡ್ಬೇಕು? ಹೆಂಗಿದ್ದು ಆತರ ನನಗೆ ಒಂದು ಜೀವನ ಉಸಿರಾಡಕ್ಕಾದ್ರೂ ಒಂದ್ ಮೂಗ್ ಬೇಕಲ್ವಾ, ಅದು ಬೇಕು ಅಂತ ಕೇಳ್ಕೊಳ್ತಾರಂತ. ಅದೇ ಅದನ್ನ ನಾವು ಒಂದು ಕೊಟ್ಟಿರ್ತಕ್ಕಂಥ ವರವನ್ನ ಯಾವ್ದಕ್ ಉಪಯೋಗಿಸ್ಕೊಳ್ಬೇಕು ಅದಕ್ಕೆ ಉಪಯೋಗಿಸ್ಕೋಬೇಕು. ಅವಶ್ಯಕತೆ ಇಲ್ಲದಕ್ಕೆ ಬೇಡ. ಅನವಶ್ಯಕವಾಗಿ ದೇವ್ರ ಪ್ರತ್ಯಕ್ಷ ಆಗಿ ಕೊಡ್ತೀನಿ ಅಂದ್ರೂ ಕೂಡ ಸಹ ಅವ್ರಿಗೆ ಸರಿಯಾದ ವರ ಕೇಳೋ ಒಂದು ಇಲ್ಲ ಅವ್ರಿಗೆ. ಹಂಗಾಗ್ಬಾರ್ದು. ತರಡೆಯನ್ನ ಏನಕ್ಕೆ ಉಪಯೋಗಿಸ್ಕೊಳ್ಬೇಕು, ಅದಕ್ಕೋಸ್ಕರ ಈ ಉದಾಹರಣೆ ಹೇಳ್ದೆ. ತರಡೆಯಿಂದ ಉದಾಹರಣೆ ಅಲ್ಲ ಅದು. ಅಂದ್ರೆ ಆ ಒಂದು 3ನೇ ಕಣ್ಣು ಅಂತಕ್ಕಂಥದ್ದನ್ನ ಆಧ್ಯಾತ್ಮಿಕತೆಗೆ ನಾವು ಅಷ್ಟೇ ಬಳಸ್ಕೊಳ್ಬೇಕು, ಬೇರೆ ಯಾವ್ದಕ್ಕೂ ಬಳಸ್ಕೊಳ್ಬಾರ್ದು ಅನ್ನೋದಕ್ಕೆ ಅದು ಚಿಕ್ಕ ಉದಾಹರಣೆ ಅಷ್ಟೇನೆ. ನೋಡಿ ಹೇಳ್ತಾರೆ, ಒಂದು ಆಧ್ಯಾತ್ಮಿಕ ಆ ಆಯುಧವನ್ನು ಎಲ್ಲಾ ಪ್ರಾಪಂಚಿಕ ವಿಷಯಗಳಲ್ಲೂ ಉಪಯೋಗಿಸಬಾರದು. ಒಂದು ಆಧ್ಯಾತ್ಮಿಕ ಸಮಸ್ಯೆಗಳಲ್ಲಿ ಮಾತ್ರ ದಿವ್ಯ ಚಕ್ಷುವನ್ನು ಉಪಯೋಗಿಸಬೇಕು. ಅದಕ್ಕೂ ಮೀರಿದ ಅವಶ್ಯಕತೆ ಇಲ್ಲ. ಅದನ್ನು ದುರ್ವಿನಿಯೋಗ ಮಾಡಿದರೆ ಮುಚ್ಚಿ ಹೋಗುವ ಸಾಧ್ಯತೆ ಸಹ ಇದೆ. ತುಂಬಾ ಜನಕ್ಕೆ ಹಾಗಾಗಿದೆ ನೋಡಿ. ಕೆಟ್ಟದಕ್ಕೆ ಉಪಯೋಗಿಸಬಾರ್ದು ಅದನ್ನ. ಆ ವಿನಿಯೋಗವನ್ನ ವಿನಿಯೋಗ ಮಾಡ್ಕೋಬಾರ್ದು. ಇದನ್ನ ಅವಶ್ಯಕತೆಗೆ ಮೀರಿ ಉಪಯೋಗಿಸಬಾರ್ದು. ಅವಶ್ಯಕತೆ ಇದ್ರೆ ಮಾತ್ರ ಅದನ್ನ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕದಲ್ಲಿ ಏನಾದ್ರು ಸಮಸ್ಯೆ ಬಂದಾಗ ಅಷ್ಟೇನೆ, ಫಾರ್ ಎಕ್ಸಾಂಪಲ್ ನನಗೇನೋ ಒಂದು ಸಮಸ್ಯೆ, ಏನೋ ಒಂದು ಕಲೀಲಿಕ್ಕೆ ಆಗಲ್ಲ, ಮತ್ತೊಂದಾಗಲ್ಲ, ನನ್ನ ಆಧ್ಯಾತ್ಮಿಕತೆಯಲ್ಲಿ ಮುಂದೆ ಬರಬೇಕು, ನನ್ನ ಜನ್ಮಗಳನ್ನ ನೋಡ್ಕೊಳ್ಬೇಕು ಅಂತ ಬಂದಾಗ ನಾವು ಅದನ್ನ ನೋಡ್ಕೊಳ್ಬಹುದು. ಅಂತದಕ್ಕೆ ಮಾತ್ರ ಉಪಯೋಗಿಸ್ಬೇಕೆ ವಿನಃ ಅದನ್ನ ಬೇರೆ ಯಾವುದಕ್ಕೂ ಉಪಯೋಗಿಸ್ಬಾರ್ದು ಅಂತಕ್ಕಂಥದ್ದು ಪತ್ರಿ ಮೇಡಮ್ ಅಲ್ಲಿ ಹೇಳ್ತಾ ಇದ್ದಾರೆ. ದಿವ್ಯಚಕ್ಷು ಅಂತಂದ್ರೇನೆ 3ನೇ ಕಣ್ಣು. ಅದೊಂದು ಅದ್ಭುತವಾದ, ತೀಕ್ಷ್ಣವಾದ, ಮಹತ್ತರವಾದ ಆಯುಧ ಅಂತಾನೆ ಹೇಳ್ಬಹುದು. ಆಮೇಲೆ ಮೇಡಮ್ ಹೇಳ್ತಾರೆ, ನನ್ನ ಮಕ್ಕಳು ಮಜಾಧ್ಯಾನಿಗಳೇ ಅಂತ ಹೇಳ್ತಾರೆ. ಏನಕ್ಕೆ ಈ ಪದ ಉಪಯೋಗಿಸಿದಾರೆ ಅಂತ ಮುಂದೆ ನೋಡೋಣ. ನನಗೆ 2 ಮಕ್ಕಳು, ದೊಡ್ಡವಳು ಪರಿಣಿತ, ಚಿಕ್ಕವಳು ಪರಿಮಳ. ಅವರು ಸಹ ಚಿಕ್ಕಂದಿನಿಂದಲೂ ನನ್ನ ಮತ್ತು ಅವರ ಹತ್ತಿರ ಶಿಕ್ಷಣ ತೆಗೆದುಕೊಂಡರು. ಆಧ್ಯಾತ್ಮಿಕ ವಿಷಯಗಳ ಕುರಿತು ಅವರ ತಂದೆ ಹತ್ತಿರ, ಜ್ಞಾನ ನನ್ನ ಹತ್ತಿರ ತೆಗೆದುಕೊಂಡರು. ಅವರು ಸಹ ಪ್ರತಿದಿನ ಧ್ಯಾನ ಮಾಡುತ್ತಾರೆ. ನೋಡಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಕ್ಕಂಥದ್ದು ನಾವಿಲ್ಲಿ ಕೇಳಬಹುದು. ಯಾಕಂದ್ರೆ ದೊಡ್ಡವರು ಹೇಳ್ತಾ ಇದ್ರು, ಎಕ್ಸ್ಪೀರಿಯನ್ಸ್, ಯಾರು ಪರಿಣಿತ ಮಾಡಮು, ಅವ್ರೊಂದ್ ಸ್ವಲ್ಪ ಬುದ್ಧಿ ಬಂದ ಮೇಲೆ ಧ್ಯಾನ ಅವ್ರಿಗೆ ಪರಿಚಯ ಆಗಿತ್ತು. ಮನೆಗಳ ಜನಗಳು ಬಂದು ನೋಡೋದು, ಎಲ್ಲಾ ಧ್ಯಾನಿಗಳು ಬಂದು ಕುತ್ಕೊಂಡು ಧ್ಯಾನ ಮಾಡೋದು, ಇದೆಲ್ಲ ನೋಡಿದಾಗ ಒಂದು ಚಿಕ್ಕ ಮಗು ಇರುವಾಗಿಂದಾನೇ ಪರಿಮಳ ಮೇಡಮ್ಗೆ
ಚಿಕ್ಕ ಬೇಬಿ ಇರುವಾಗಿಂದಾನೇ ಅವರಿಗೆ ಧ್ಯಾನ ಪರಿಚಯ ಆಯ್ತು. ಇವತ್ತು ಅವರು ಗ್ಲೋಬಲ್ ತನಕ ತಮ್ಮ ಒಂದು ಇದನ್ನ ಬೆಳೆಸ್ಕೊಂಡಿದ್ದಾರೆ ಅಂದಾಗ ಎಷ್ಟು ಧ್ಯಾನದ ಶಕ್ತಿ ಇರ್ಬೇಕು ಅನ್ನೋದು ನಾವು ಇಲ್ಲಿ ಒಂದು ತಿಳ್ಕೊಬೇಕಾಗಿರ್ತಕ್ಕಂಥ ಮುಖ್ಯವಾದ ಅಂಶ. ಅವರು ನಮ್ಮ ಅಪ್ಪ ಹೇಗೂ ಮಾಡ್ತಿದ್ದಾರೆ, ಅಮ್ಮ ಹೇಗೂ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ಇದ್ ಮಾಡ್ಲಿಲ್ಲ, ನನ್ಗೇನಕ್ ಬೇಕು ಅಂತ ಹೇಳಿ. ಆದ್ರೆ ಅವರ ಆ ಒಂದು ಇನ್ಸ್ಪಿರೇಷನ್, ತಂದೆ ತಾಯಿಯ ಇನ್ಸ್ಪಿರೇಷನ್ ಮಕ್ಕಳಿಗೆ ಕೂಡ ಸಹ ಬಂದು ಇವತ್ತು ಗ್ಲೋಬಲ್ ಮಟ್ಟದಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೆಳೆದಿದ್ದಾರೆ ಅಂತ ಹೇಳಿದಾಗ ಧ್ಯಾನ ಶಕ್ತಿಯಿಂದಲೇ ಎಲ್ಲ ಸಾಧ್ಯ ಅಂತ ನಾವು ತಿಳ್ಕೊಳ್ಬಹುದು ಆತ್ಮೀಯರೇ. ಅದಕ್ಕೆ ಮೇಡಮ್ ಹೇಳ್ತಾರೆ, ಚಿಕ್ಕಂದಿಂದ ಅವರು ನಮ್ಮ ಹತ್ರ ಶಿಕ್ಷಣವನ್ನ ತೆಗೆದುಕೊಂಡ್ರು. ಓದೋ ವಯಸ್ಸಿನಲ್ಲಿ ತಾಯಿ ಹತ್ರ ಜ್ಞಾನವನ್ನ ತೆಗೆದುಕೊಳ್ತಾ ಇದ್ರು, ತಂದೆ ಹತ್ರ ಧ್ಯಾನವನ್ನ ಪರಿಚಯ ಮಾಡಿಸ್ಕೊಳ್ತಾ ಇದ್ರು. ಆಧ್ಯಾತ್ಮಿಕ ವಿಷಯಗಳ ಜೊತೆ ತಂದೆಯ ಜೊತೆಗೆ ಚರ್ಚೆ ಮಾಡ್ತಾ ಇದ್ರು. ಸಾಮಾಜಿಕವಾಗಿ ಅವ್ರ ಸ್ಕೂಲ್ದು ಮತ್ತೆ ಇನ್ನೇನು ಮಗದೊಂದು ಹೋಮ್ವರ್ಕ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಅಂತ ನಾವು ತಿಳ್ಕೊಳ್ಬಹುದು. ಅದನ್ನ ತಾಯಿ ಹತ್ರ ತಿಳ್ಕೊಳ್ತಾ ಇದ್ರು ಅವರು. ನನ್ನ ದೊಡ್ಡ ಮಗಳಿಗೆ ಮದುವೆ ಆಗಿದೆ, ಚಿಕ್ಕ ಮಗಳು ಇಂಜಿನಿಯರಿಂಗ್ ಪೂರ್ತಿ ಮಾಡಿ ಅಮೆರಿಕದಲ್ಲಿ MS ಮಾಡುತ್ತಿದ್ದಾಳೆ. ಅವಾಗ ಈ ಒಂದು ಪುಸ್ತಕ ಇಂಟರ್ವ್ಯೂ ಮಾಡೋ ಸಮಯದಲ್ಲಿ ದೊಡ್ಡ ಮಗಳ ಮದುವೆ ಆಗಿತ್ತಂತೆ. ಚಿಕ್ಕವರು ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಅಮೆರಿಕಾದಲ್ಲಿ MS ಮಾಡ್ತಿದ್ರಂತೆ ಅಂತ ಹೇಳ್ತಿದ್ದಾರೆ ಮೇಡಮ್ ಇಲ್ಲಿ. ಇದೆಲ್ಲ ಸಹ ಏನೂ ಇಲ್ಲದೆ ಹೇಗೆ ನಡೆಯುತ್ತಿದೆ? ಅವರಲ್ಲಿ ಏನೂ ಇಲ್ಲ ಸರ್, ಉದ್ಯೋಗ ಇಲ್ಲ, ಏನೂ ಇಲ್ಲ, ಮನೆ ಇಲ್ಲ, ಎಂತದೂ ಇಲ್ಲ, ಆದ್ರೂ ಕೂಡ ಸಹ ಇದು ಹೆಂಗ್ ನಡೀತಾ ಇದೆ? ಮದ್ವೆ ಆಯ್ತು ಮಗಳಿಗೆ, ಇವರು ಇಂಜಿನಿಯರಿಂಗ್ ಮಾಡ್ಬಿಟ್ಟು ಅಮೆರಿಕದಲ್ಲಿ ಹೋಗಿ ಅವ್ರು MS ಮಾಡ್ತಿದ್ದಾರೆ ಅಂದಾಗ ಏನಿಲ್ದೆ ಎಲ್ಲ ಹೆಂಗ್ ನಡೆಯುತ್ತೆ ಅಂತ ಮೇಡಮ್ ಪ್ರಶ್ನೆ ಮಾಡ್ತಾರೆ. ಯಾವುದೋ ಒಂದು ಶಕ್ತಿಯೇ ಅಲ್ಲವೇ ನಡೆಸುತ್ತಿದೆ? ಒಂದೇ ಒಂದು ಶಕ್ತಿ, ಎನರ್ಜಿ ಅಂತಕ್ಕಂಥದ್ದು, ಕಾಂತಿ ಅಂತಕ್ಕಂಥದ್ದು ಇದೆಲ್ಲವನ್ನು ನಡೆಸ್ತಾ ಇದೆ. ಆ ಶಕ್ತಿ ಎಂದರೆ ಏನು? ಅದು ಆಧ್ಯಾತ್ಮಿಕ ಶಕ್ತಿ ಮಾತ್ರವೇ ಅಂತ ನಾನು ನಂಬುತ್ತೇನೆ. ನೋಡಿ, ನಂಬಿಕೆ ಬಹಳ ಮುಖ್ಯ. ಧ್ಯಾನ ಅಂತಕ್ಕಂಥ 2 ಪದವನ್ನ ನಾವು ನಂಬಬೇಕು. ಏನಿದೆ ಧ್ಯಾನ? ನಾವು ಮಾಡ್ತಕ್ಕಂಥದ್ದಲ್ಲ. ನಮ್ಗೇನು ವಯಸ್ಸಾಗಿದೆ ಅಂತ ನಾವ್ ಇದಕ್ ಹೋಗ್ಬೇಕು ಅಂತ, ಇದ್ರಲ್ಲಿ ಏನಿದೆ ಅಂತ ನಾವು ನಂಬಿಕೆಯಿಂದ ಕೂತಾಗ ಎಲ್ಲವೂ ನಮ್ಮದಾಗುತ್ತೆ. ಏನಪ್ಪ ಇದು, ಏನು ಹೇಳ್ತಾರೆ ಅಂತ ಕುತ್ಕೊಂಡಾಗ ಏನಾಗುತ್ತೆ? ನಂಬಿಕೆ ಇಲ್ಲ ಅಂದಾಗ, ಲಾಜಿಕ್ ಕುತ್ಕೊಂಡಾಗ ಏನೂ ಆಗೋದೇ ಇಲ್ಲ. ನಾವು ಮ್ಯಾಜಿಕ್ ಕುತ್ಕೋಬೇಕು, ಮ್ಯಾಜಿಕ್ ಮಾಡ್ಕೊಳ್ಬೇಕು ನಮ್ಮ ಜೀವನವನ್ನ ಅಂತಕ್ಕಂಥದ್ದು ಇಲ್ಲಿ ನಾನು ಒಂದು ಉದಾಹರಣೆಯಾಗಿ ತಿಳಿಸ್ತಾ ಇದ್ದೀನಿ. ಅದನ್ನೇ ಮೇಡಮ್ ಹೇಳ್ತಾ ಇದಾರೆ ಇಲ್ಲಿ. ಅದು ಶಕ್ತಿ ಅಂದ್ರೇನೆ ಆಧ್ಯಾತ್ಮಿಕ ಶಕ್ತಿ ಅಂತ ನಾನು ನಂಬಿದ್ದೀನಿ ಅಂತ. ಆ ನಂಬಿಕೆ ಅವ್ರನ್ನ ಎಲ್ಲಿ ತನಕ ತಗೊಂಡೋಗಿದೆ ಅಂತ ಹೇಳ್ಬೋದು. ಇಲ್ದಿದ್ರೆ ನಮ್ಮ ಮಕ್ಕಳನ್ನು ಆ ಸ್ಥಿತಿಗೆ ಸೇರಿಸಲಾಗುವುದಿಲ್ಲ. ನಮ್ಮ ಮಕ್ಕಳನ್ನ ಆ ಸ್ಥಿತಿಗೆ ಸೇರ್ಸಕ್ ಆಗ್ತಿತ್ತ? ಮಗಳ ಮದುವೆ ಮಾಡ್ಲಿಕ್ಕೆ ಆಗ್ತಿತ್ತ? ಇನ್ನೊಬ್ಬ ಮಗಳನ್ನ ಅಮೆರಿಕ ಕಳ್ಸಕ್ ಆಗ್ತಿತ್ತ? ಅದೊಂದು ಶಕ್ತಿ ನಂಬಿಕೆ ಇದ್ದಿದ್ದಕ್ಕೆ ಅವ್ರಿಗಾಯ್ತು. ಏಕೆಂದ್ರೆ ನಮಗೆ ಅಷ್ಟು ಸಾಮರ್ಥ್ಯವಿಲ್ಲ, ನಮ್ಗೆ ಸಾಮರ್ಥ್ಯನೇ ಇರ್ಲಿಲ್ಲ. ಆ ಪನ್ನೀರಿನ ಹಸ್ತ ಸಿಗುವ ಹಾಗೆ ಮಾಡಿದ್ದು ಕೇವಲ ಆಧ್ಯಾತ್ಮಿಕ ಮಾತ್ರ. ಪನ್ನೀರು ಅಂತಂದ್ರೆ ಎಲ್ರಿಗೂ ತಿಳಿದಿದೆ, ಹಾಲಿಂದ ಮಾಡ್ತಕ್ಕಂಥ ಒಂದು. ಆ ಹಸ್ತ ಅಂತಂದ್ರೆ ಅದು ಮುಟ್ಟದಾಗ ಹೆಂಗಿರುತ್ತೆ? ನಮಗೆ ಮೃದುವಾಗಿರುತ್ತೆ. ಆ ಒಂದು ರೀತಿನಲ್ಲಿ ಆಧ್ಯಾತ್ಮಿಕತೆ ನಮಗೆ ಸಿಕ್ಕಿ ಎಲ್ಲ ಕೆಲಸವನ್ನ ಪನ್ನೀರಿನ ಹಾಗೆ ನಡ್ಕೊಂಡ್ ಬಂದಿದೆ ಅನ್ನೋ ಒಂದು ಉದಾಹರಣೆಯಲ್ಲಿ ಮೇಡಮ್ ತಿಳಿಸ್ಕೊಡ್ತಾರೆ ಇಲ್ಲಿ. ಪ್ರತಿಯೊಬ್ಬರಿಗೂ ನಾನು ಒಂದೇ ಒಂದು ಮಾತು ಹೇಳುತ್ತೇನೆ, ಎಲ್ಲರಿಗೂ ಕೂಡ ನಮ್ಮ ವಿನಂತಿ ಎಂದುಕೊಳ್ಳಿ, ಎಲ್ಲರೂ ಧ್ಯಾನದಲ್ಲಿ ಉನ್ನತ ಸ್ಥಿತಿಗೆ ಹೋಗಬೇಕು. ಅದನ್ನು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಹೇಳಿ, ಎಲ್ಲರನ್ನೂ ಉನ್ನತ ಸ್ಥಿತಿಗೆ ಕರೆದೊಯ್ಯಲು ಇದನ್ನು ಉಪಯೋಗಿಸಿ. ಅಷ್ಟೇ ಆಗಲಿ. ಮತ್ಯಾವ ವಿಧದಲ್ಲೂ ಈ ಶಕ್ತಿಯನ್ನು ಉಪಯೋಗಿಸಬಾರದೆಂಬುದೇ ನನ್ನ ಉದ್ದೇಶ ಅಂತ ಮೇಡಮ್ ಹೇಳ್ತಾರೆ. ನೋಡಿ, ಪ್ರತಿಯೊಬ್ಬರಿಗೂ ಒಂದೇ ಮಾತು ನಾನು ಹೇಳೋದು ಏನಂದ್ರೆ, ಎಲ್ಲರಲ್ಲೂ ಮತ್ತೆ ವಿನಂತಿ ಮಾಡ್ಕೊಳ್ತೀನಿ ಅಂತ ಮತ್ತೆ ಅದನ್ನ ಹೇಳ್ತಾರೆ. ಎಲ್ಲರಿಗೂ ಹೇಳ್ತಾ ಮತ್ತೆ ಎಲ್ಲರ ಹತ್ರ ನಾನು ಕೋರ್ಕೊಳ್ತೀನಿ ಏನಂತಂದ್ರೆ, ಧ್ಯಾನದಲ್ಲಿ ಪ್ರತಿಯೊಬ್ಬರು ಕೂಡ ಸಹ ಧ್ಯಾನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಉನ್ನತ ಸ್ಥಿತಿಗೆ ಹೋಗ್ಬೇಕು. ತೆಲುಗಿನಲ್ಲಿ ಸ್ಥಾಯಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸ್ಥಿತಿ ಅಂತೇಳಿ. ಉನ್ನತ ಸ್ಥಿತಿಗೆ ಹೋಗ್ಬೇಕು, ಎತ್ತರವಾದ ಸ್ಥಿತಿಗೆ ಹೋಗ್ಬೇಕು. ಅದನ್ನ ಒಳ್ಳೆಯ ರೀತಿಯಲ್ಲಿ ಎಲ್ರಿಗೂ ಹೇಳಿ, ಹೇಳ್ತಕ್ಕಂಥದ್ದನ್ನ ಎಲ್ಲರಿಗೂ ಒಳ್ಳೆಯದನ್ನ ಪ್ರತಿಯೊಬ್ಬರಿಗೂ ಹೇಳಿ, ಎಲ್ಲರನ್ನೂ ಉನ್ನತ ಸ್ಥಿತಿಗೆ ಕರೆದೊಯ್ಯಲು ಅದನ್ನು ಉಪಯೋಗಿಸಿ. ಆ ಧ್ಯಾನವನ್ನು ಏನಕ್ಕೆ ಉಪಯೋಗಿಸ್ಬೇಕು ಅಂದ್ರೆ, ಉನ್ನತವಾದಂತ ಒಂದು ಸ್ಟೇಜ್ಗೆ ಹೋಗ್ಲಿಕ್ಕೆ ಉಪಯೋಗಿಸ್ಬೇಕು. ಅಷ್ಟೇ ಆಗಲಿ. ಮತ್ಯಾವ ವಿಧದಲ್ಲೂ ಈ ಶಕ್ತಿಯನ್ನು ಉಪಯೋಗಿಸಬಾರದೆಂಬುದು ನನ್ನ ಉದ್ದೇಶ. ಹಾಗಾಗಿ ಆಧ್ಯಾತ್ಮಿಕ ಶಕ್ತಿ ಯಾಕಂತದನ್ನ ನಮ್ಮ ಉನ್ನತಿ ಹೆಂಗಾಗುತ್ತೋ ನಾವು ಒಬ್ರಿಗೆ ಹೇಳ್ಬೇಕು, ಅದಕ್ಕೆ ಬಲವಂತ ಮಾಡಬಾರ್ದು. ನಮ್ಮಲ್ಲಿ ಆಗಿರ್ತಕ್ಕಂಥ ಆಂತರಿಕ ಪರಿವರ್ತನೆಯನ್ನ ಬೇರೆಯವ್ರು ಗುರುತಿಸಿ ಅವ್ರು ನಮ್ಮ ಹತ್ರನೇ ಬರ್ತಾರೆ. ಅವ್ರಿಗೂ ಹೇಳಿರ್ಬೇಕು ಹಿಂಗಿದೆ ಅಂತೇಳಿ, ಬಲವಂತ ಮಾಡಬಾರ್ದು. ಸುಮ್ನೆ ಬೀಜ ಹಾಕ್ಬೇಕು. ನೋಡಿ, ಹೊಲ ಗದ್ದೆಗಳಲ್ಲಿ ಸುಮ್ನೆ ಬೀಜ ಹಾಕ್ಬಿಟ್ಟು ಬರ್ತೀವಿ, ಬೆಳಿಲಿ ಅಂತ ಒಂದೊಂದಕ್ಕೆ ನೀರ್ ಹಾಕಿ ಒಂದೊಂದಕ್ಕೆ ಪೋಷಣೆ ಮಾಡಲ್ಲ. ಅದಕ್ಕೆ ಏನಕ್ಕೆ ಹಾಕ್ಬೇಕು ಅಷ್ಟ್ ಮಾಡ್ತೀವಿ.
ಅದು ಮುಂದೆ ಅದ್ ಪಾಡಿಗೆ ಅದೇ ಬೆಳೆಯುತ್ತೆ ಅಲ್ವಾ. ಹಂಗಾಗಿನೇ ಅದು ಏನ್ ಪೋಷಣೆ ನೀಡಬೇಕು, ಬಿತ್ತಬೇಕು, ಅಲ್ಲಿ ಬೆಳೆ ಬೆಳೆದೇ ಬೆಳೆಯುತ್ತೆ ಅಂತಕ್ಕಂಥದ್ದನ್ನ ಮೇಡಮ್ ಇಲ್ಲಿ ತಿಳಿಸ್ಕೊಡ್ತಾರೆ. ಅದೇ ನನ್ನ ಉದ್ದೇಶ ಅಂತ ಹೇಳ್ತಾರೆ. ಇಷ್ಟಿವತ್ ಸಾಕು ಅನ್ಕೊಡ್ತೀನಿ. ಸಮಯ ಆಯ್ತಲ್ಲ ಮೇಡಮ್? ಓಕೆ ಮೇಡಮ್. ಓಕೆ, ಎಸ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸುನೀತಾ ಮೇಡಮ್. ತುಂಬಾ ಚೆನ್ನಾಗಿ ಇವತ್ತಿನ ಸ್ವಾಧ್ಯಾಯ ಬಂತು. ಯಾಕಂದ್ರೆ ನೋಡಿ, ನನ್ಗೆ ಹೇಗೆ ಅನಿಸ್ತಾ ಇದೆ, ನಾವು ಧ್ಯಾನಿಗಳಾದ್ಮೇಲೆ ನಮ್ಗೆ ಏನೇನು ಕ್ವಶನ್ ಇರುತ್ತೆ ಅದನ್ನೆಲ್ಲ ಸ್ವರ್ಣಮಾಲಾ ಅಮ್ಮ ಅವರು ಕ್ಲಿಯರ್ ಮಾಡಿದ್ದಾರೆ. ಅದನ್ನ ನೀವು ಇನ್ನೂ ಚೆನ್ನಾಗಿ ನಮ್ಗೆ ಮನದಟ್ಟು ಮಾಡಿ ವಿತ್ ಎಕ್ಸ್ಪ್ಲನೇಷನ್ಸ್, ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟು ತಿಳಿಸ್ತಾ ಇದ್ದೀರಾ. ವಂಡರ್ಫುಲ್ ಮೇಡಮ್. ಯಾಕಂದ್ರೆ ನೋಡಿ, ದಿವ್ಯ ಚಕ್ಷು ಬಂದಾಗ ಎಲ್ರಿಗೂ ಇರುತ್ತೆ, ನಮ್ಗೆ ಇಂಟ್ಯೂಷನ್ ಬರುತ್ತೆ. ನಾವು ನಿಜವಾಗ್ಲೂ ನೀವು ಹೇಳಿ, ನಮ್ಮ ಮಕ್ಳಿರೋರ್ ಮನೇಲಿ ಎಲ್ರಿಗೂ ಇದೆ. ನಾವೇನಾದ್ರು ಹೇಳಕ್ ಹೋದ್ರೆ, ನಾನು ಮಾಡೋಳು ಇದ್ದೀನಿ, ನೀನು ಯಾಕೆ ಮಾಡ್ತೀನಿ? ನಾನು ಪ್ರತಿ ದಿವಸ ನಾನು ಇದನ್ನ ಫೇಸ್ ಮಾಡ್ತಾ ಇರ್ತೀನಿ, ಪ್ರತಿ ದಿವಸ ನಗ್ತಾ ಇರ್ತೀನಿ ನಾನು. ಅದೇ ನೋಡಿ, ಇವತ್ತು ನಾವೆಲ್ಲರೂ ಅದನ್ನ ತಿಳ್ಕೊಬೋದು. ಯಾಕಂದ್ರೆ ಎಲ್ರೂ ಮನೆಯಲ್ಲಿ ಈ ಸೀನ್ ಆಗೇ ಆಗಿರುತ್ತೆ. ಆಮೇಲೆ ಇನ್ನೊಂದು ದಿವ್ಯ ಶಿಕ್ಷು ಬಗ್ಗೆ ಹೇಳಿದ್ರಿ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಅದನ್ನ ನಾವು ನಮ್ಮ ಒಳತಿಗಾಗಿ ಉಪಯೋಗಿಸ್ಬೇಕು, ಬೇರೆ ಯಾವುದಕ್ಕೂ ಉಪಯೋಗಿಸ್ಕೋಬಾರ್ದು ಅಂತ. ನೀವು ಒಂದು ಫಿಲ್ಮ್ ಹೇಳಿದ್ರಿ ಮೇಡಮ್, ನಾನು ಇವತ್ತು ಎಲ್ರಿಗೂ ಒಂದು ಫಿಲ್ಮ್ ಅನ್ನು ಹೇಳಕ್ ಇಷ್ಟಪಡ್ತೀನಿ. ಇದು ಈಗ ಇವತ್ತಿನ ಸ್ವಾಧ್ಯಾಯಕ್ಕೆ ಎಷ್ಟು ರಿಲೇಟೆಡ್ ಆಗಿದೆ ಅಂದ್ರೆ ಅಷ್ಟು ರಿಲೇಟೆಡ್ ಆಗಿದೆ. ನಿಮ್ಗೆಲ್ಲರಿಗೂ ಖಂಡಿತ ಸಾಧ್ಯವಾದ್ರೆ ನೋಡಿ. ಕಲ್ಕಿ ಅಂತ ಒಂದು ಮೂವಿ ಇದೆ, ತೆಲುಗು ಅಲ್ಲಿ ಬಂದಿದೆ, ಆಮೇಲೆ ಹಿಂದಿಯಲ್ಲಿ ಬಂದಿದೆ. ಇವತ್ತಿನ ಸ್ವಾಧ್ಯಾಯಕ್ಕೆ 100% ರಿಲೇಟೆಡ್ ಇರುವಂತ ಮೂವಿ. ನಾನು ನೀವು ಹೇಳ್ತಾ ಇರ್ಬೇಕಾದ್ರೆ ನನ್ಗೆ ಅದೇ ಮೂವಿಗೆ ಹೋದೆ. ನನ್ಗೂ ಒಬ್ರು ಧ್ಯಾನಿಗಳು ಹೇಳಿದ್ರು, ಅದನ್ನ ನೋಡಿ ನಿಮ್ಗೆ ಗೊತ್ತಾಗತ್ತೆ ನಮ್ ಹೌದು, ಆಸ್ಟ್ರಲ್ ಟ್ರಾವೆಲ್ ಚೆನ್ನಾಗಿದೆ. ಅಂದ್ರೆ ಏನು. ಹಾಸ್ಟೆಲ್ ಟ್ರಾವೆಲಿಂಗ್ ಬಗ್ಗೆ ಎಲ್ಲ ಇದೆ ಅದರಲ್ಲಿ. ಎಲ್ಲ ಇದೆ. ಯಾಕಂದ್ರೆ ಅದನ್ನ ಗೊತ್ತಿರೋರೇ ಮಾಡ್ತಾರೆ, ಅದನ್ನ ಹಾಗೆ ಮಾಡಲ್ಲ. ಅವ್ರಿಗೂ ಒಂದು ಹಿಂದೆ ಒಂದು ಇಂಟ್ಯೂಷನ್ ಇರುತ್ತೆ. ಈಗ ಹೇಳಿದ್ರು ನೋಡಿ ಹೌದು, ಮೇಡಮ್, ಎಲ್ಲ ಆದ್ಮೇಲೆ ಒಂದು ಯಾವ್ದೋ ಒಂದು ದೈವ ಶಕ್ತಿ ನಡೆಸ್ತಾ ಇರತ್ತೆ ಅಂತ. ಸೊ ನಾವ್ ಎಷ್ಟೇ ಸೈಂಟಿಫಿಕ್ ಆಗಿ ಎಷ್ಟೇ ಮುಂದೆ ಹೋದ್ರು ಕೊನೆಗೆ ಏನ್ ಹೇಳ್ತೀವಿ, ಯಾವ್ದೋ ಒಂದು ಶಕ್ತಿ ನಮ್ಮನ್ನ ನಡೆಸ್ತಾ ಇದೆ ಅಂತ ಅದಕ್ಕೆ ಸರೆಂಡರ್ ಆಗೇ ಆಗ್ತೀವಿ. ನಾನು ಹೇಳ್ತೀವಿ, ಎಷ್ಟೋ ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಹೋದಾಗ ಹೇಳ್ತಾರೆ, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ ಅಂತ ಮೇಲೆ ಕೈ ತೋರಿಸ್ತಾರೆ. ಯಾಕಂದ್ರೆ ಸೈಂಟಿಫಿಕ್ ಎಲ್ಲೇ ಇರ್ಲಿ, ಎಂಡ್ ಆಗೋದು ಎಲ್ಲಾಗತ್ತೆ ಅಲ್ಲಿಂದ ಮುಂದೆ ಪರಿ ಅಂತ ಹೇಳ್ತಾರಲ್ಲ, ಮುಂದೆ ನಮ್ಮ ದೈವ ಶಕ್ತಿ ಇದೆ, ನಮ್ಮ ಮೇಲೆ ಒಂದು ಯಾವುದೋ ಒಂದು ಶಕ್ತಿ ನಮ್ಮನ್ನ ನಡೆಸ್ತಾ ಇದೆ ಅಂತ ನಾವು ಪ್ರತಿಯೊಬ್ರು ತಿಳ್ಕೊಬೇಕಂದ್ರೆ ಇದೆ. ಯಾಕಂದ್ರೆ ನಾವೆಲ್ಲದಕ್ಕೂ ಲಾಜಿಕ್ ಮೈಂಡ್ ಹಾಕಕ್ ಹೋದ್ರೆ ಎಲ್ಲೂ ಯೂಸ್ ಆಗಲ್ಲ. ಯಾಕಂದ್ರೆ ಇದು ಎಷ್ಟು ನಿಜ ಅನ್ನೋದನ್ನ ನಾವೆಲ್ಲರೂ ಅನುಭವಿಸಿದೀವಿ. ಈ ಸ್ವಾಧ್ಯಾಯವನ್ನು ಕೇಳ್ತಾ ಕೇಳ್ತಾ ನಮ್ಗೆ ಇನ್ನೂ ಒಂದು ಕ್ಲಾರಿಫಿಕೇಶನ್ ಅಂತಾರಲ್ಲ, ಹಾಗೆ ಸಿಗ್ತಾ ಇದೆ. ಸುನೀತಾ ಮೇಡಮ್, ನೀವು ಅಷ್ಟೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ. ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಮೇಡಮ್. ಮೇಡಮ್. ನಾ ಇನ್ನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ. ಹಾ ಇವರು ಬ್ರಹ್ಮಶ್ರೀ ಶಿವರಾಮಪ್ಪ ಸರ್ ಬಗ್ಗೆ ಗೊತ್ತಿದೆಯಲ್ಲ ಎಲ್ರಿಗೂ. ಹಾ ಹಾ ಅವರು ಅನ್ವಯಿತ ವಿಜ್ಞಾನ ಆಧ್ಯಾತ್ಮಿಕ ಶಿಕ್ಷಣ ಅಂತಕ್ಕಂತ ಒಂದು ಸರ್ಟಿಫಿಕೇಟ್ ಕೋರ್ಸ್, ತ್ರೀ ಲೆವೆಲ್ ಕೋರ್ಸಸ್ ಇರುತ್ತೆ. ಹ್ಮ್ ಈಗ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಎಕ್ಸಾಮ್ಸ್ ಆಯ್ತು. ಈಗ ಮತ್ತೆ ಫಸ್ಟ್ ಲೆವೆಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಜಾಯಿನ್ ಆಗಬಹುದು. ಅಲ್ಲಿ ಎಷ್ಟು ನಮಗೆ ರಿಲೇಟೆಡ್ ವಿಷಯಗಳನ್ನ ಹೇಳ್ತಾರೆ ಅಂತ ಹೇಳಿದಾಗ, ಅದು ಕೋರ್ಸು ದುಡ್ಡು ನಾವು ನೋಡೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಜ್ಞಾನ ಹಿಂಗಿದೆ ಅಂತ ಹೇಳಿದೆ ಅದರಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳು, ಅದ್ಭುತವಾದ ಅಂಶಗಳು. ಅದರಲ್ಲಿ ಸರ್ ಹೇಳಿದ್ದು ಆಧ್ಯಾತ್ಮಿಕ ವಿಜ್ಞಾನ ಬಂದಿದ್ದೇ ಆಧ್ಯಾತ್ಮಿಕತೆಯಿಂದ, ಆಧ್ಯಾತ್ಮಿಕ ವಿಜ್ಞಾನದಿಂದನೇ ವಿಜ್ಞಾನ ಬಂದಿದ್ದು, ಈ ಸೈನ್ಸ್ ಬಂದಿದ್ದೇನೆ ಈ ಒಂದು ಆಧ್ಯಾತ್ಮಿಕತೆಯಿಂದ ಅಂತ. ಅದರಲ್ಲಿ ಥರ್ಡ್ ಲೆವೆಲ್ ಅಲ್ಲಿ, ಸೆಕೆಂಡ್ ಲೆವೆಲ್ ಅಲ್ಲಿ ಒಂದು ಬರುತ್ತೆ ಇದ್ರ ಬಗ್ಗೆ. ಅವಾಗ ಹೇಳಿದಾಗ ನನಗೆ ಗೊತ್ತಾಗಿದ್ದು, ಕ್ವಾಂಟಮ್ ಫಿಸಿಕ್ಸ್ ಅವೆಲ್ಲ ಬಂದಿದ್ದೆ ಆಧ್ಯಾತ್ಮಿಕತೆಯಿಂದಾನೆ. ಯಾವಾಗ್ಲೂ ಹೇಳ್ತಿರ್ತಾರೆ ಸರ್, ಕ್ವಾಂಟಮ್ ಫಿಸಿಕ್ಸ್ ಬಂದಿದ್ದೇನೆ ಆಧ್ಯಾತ್ಮಿಕತೆಯಿಂದಾನೆ. ಎಷ್ಟೊಂದೆಲ್ಲ ನೋಡ್ತೀವಲ್ಲ ನಾವು, ಅದೆಲ್ಲ ಬಂದು ಈ ಒಂದು ಆಧ್ಯಾತ್ಮಿಕ ವಿಜ್ಞಾನದಿಂದನೇ ಬಂದಿರ್ತಕ್ಕಂಥದ್ದು. ಸ್ಪಿರಿಚುವಲ್ ಸೈನ್ಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಸ್ಪಿರಿಚುವಲ್ ಸೈನ್ಸ್ ಇಂದನೇ ಸೈನ್ಸ್ ಬಂದಿರೋದು. ಶಾಸ್ತ್ರ ಅಂತ ಹೇಳ್ತಾರೆ, ಸ್ಪಿರಿಚುವಲ್ ಶಾಸ್ತ್ರ ಅಂತ ಹೇಳ್ತಾರೆ, ಆಧ್ಯಾತ್ಮಿಕ ಶಾಸ್ತ್ರ ಅಂತ ಹೇಳ್ತಾರೆ. ಪತ್ರಿಜಿಯವರ ಆಧ್ಯಾತ್ಮಿಕ ಶಾಸ್ತ್ರ ಪುಸ್ತಕಗಳನ್ನು ಓದಿ ನೀವು, ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿದೆ ಪುಸ್ತಕ. ಅದು ಚಿಕ್ಕ ಪುಸ್ತಕ, ತುಂಬಾ ದೊಡ್ಡ ಇನ್ಫಾರ್ಮೇಶನ್ ಇದೆ ಅದರಲ್ಲಿ. BA ಮಾಸ್ಟರ್ ಯಾರಿಗಾದ್ರೂ ಇದ್ರೆ ಓದಿ ಅದನ್ನ. ಈ ವೇದಿಕೆಯಲ್ಲೂ ಕೂಡ ಸಹ ಇರೋರು ಓದಿ ಹೇಳ್ಬಹುದು, ಅಷ್ಟು ಅದ್ಭುತವಾದಂತ ವಿಚಾರ BA ಮಾಸ್ಟರ್ ಅಂತ ಹೇಳ್ತಾ, ಇದನ್ನ ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ ಹೇಳ್ಬೇಕಿತ್ತು. ಯಾಕಂದ್ರೆ ಯಾವಾಗ್ಲೂ ಶಿವರಾಮಪ್ಪ ಸರ್ ಹೇಳ್ತಾ ಇದ್ರು, ನನಗೊಂದಿಷ್ಟು ಕ್ವಶನ್ಸ್ ಬರ್ತಾ ಇತ್ತು, ವಿಜ್ಞಾನ ಇಲ್ಲಿಂದ ಬರುತ್ತೆ, ಈ ವಿಜ್ಞಾನ. ಯಾಕಂದ್ರೆ ನಾವು ಹಿಂದೆ ಹೋದ್ರು ಕೂಡ ಸಹ, ಈಗ ಎಕ್ಸಾಂಪಲ್ ಎಷ್ಟೊಂದು ಗುಡಿಗಳನ್ನ ಸೈಂಟಿಫಿಕ್ ಆಗಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿತ್ತು ಅವಾಗ ಸೈನ್ಸ್? ನನಗೆ ಆಗ್ಲೆಲ್ಲ ಅದೇ ಪ್ರಶ್ನೆ ಮೂಡ್ತಾ ಇತ್ತು. ಅವಾಗ ಸರ್ ಹೇಳಿದ್ರು, ಈ ಮಾತನ್ನ ಹೇಳಿದ್ರು. ಮತ್ತ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಕೂಡ ಸಹ ಬಂದಿತ್ತು ವಿಚಾರ, ಆಧ್ಯಾತ್ಮಿಕತೆಯಿಂದನೇ ವಿಜ್ಞಾನ ಪ್ರಾರಂಭ ಆಗಿದ್ದು ಅಂತಂದೇಳಿ. ಅಷ್ಟ್ ಮಾತ್ರ ಹೇಳ್ಬೇಕಿತ್ತು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ.
ಮತ್ತೆ ಭಾಗವಹಿಸಿ ಎಲ್ಲರೂ ಆಲಿಸ್ತಾ ಇದ್ದೀರಲ್ಲ, ನಿಮ್ಗೆಲ್ಲರೂ ಕೂಡ ಸಹ ಧನ್ಯವಾದಗಳು. ನಾನು ಎಷ್ಟರ ಮಟ್ಟಿಗೆ ಹೇಳ್ತಿದ್ದೀನಿ ಅಂತ ಗೊತ್ತಿಲ್ಲ, ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಎಲ್ರಿಗೂ ಯು ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ವಂಡರ್ಫುಲ್ ಆಗಿ ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವೆಲ್ಲ ಬೇಕು ನಮ್ಗೆ, ನಮ್ಮ ಧ್ಯಾನವನ್ನ ತಿಳ್ಕೊಳ್ಳೋಕೆ, ನಮ್ಮ ಆಧ್ಯಾತ್ಮಿಕ ಏನಿದೆ, ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ನಮ್ಮ ಸನಾತನ ಧರ್ಮ ಏನಿದೆ, ನಮ್ಮ ಋಷಿಮುನಿಗಳು ಸೈಂಟಿಫಿಕ್ ಗಿಂತ ಮುಂದೆ ಇದ್ರು ಅನ್ನೋಂತ ನಾವು ತಿಳ್ಕೊಬೇಕು. ಯಾಕಂದ್ರೆ ನೋಡಿ, ನಾವ್ ಇವಾಗ ಕುತ್ಕೊಂಡು ಅವ್ರಿಗೆ ಅವಾಗ, ಈಗ ಸೈನ್ಸ್ ಹೇಳ್ತಾರೆ ಸೂರ್ಯ ಅಷ್ಟು ದೂರ ಇದ್ದಾನೆ, ಆ ಗ್ರಹ ಇಷ್ಟು ದೂರ ಇದೆ, ಇವಾಗ ಟೆಲಿಸ್ಕೋಪ್ ಉಪಯೋಗಿಸ್ಕೊಂಡು ಹೇಳ್ತಾರೆ. ಆದ್ರೆ ನಮ್ಮ ಋಷಿಮುನಿಗಳು ಅವಾಗ್ಲೇ ಕುತ್ಕೊಂಡು ಹೇಳ್ತಾ ಇದ್ರು, ಇಷ್ಟು ದೂರ ಇದೆ, ಈ ಗ್ಯಾಲಕ್ಸಿ ಇಷ್ಟು ದೂರ ಇದೆ, ಈ ಗ್ಯಾಲಕ್ಸಿ ಇಷ್ಟು ದೂರ ಇದೆ, ಆಮೇಲೆ ಬ್ರಹ್ಮಾಂಡ ಹೀಗಿದೆ, ಮತ್ತೆ ಇವತ್ತೇ ಗ್ರಹಣಗಳು ನಡೆಯುತ್ತೆ ಅಂತ. ಅವಾಗ ಏನಿತ್ತು, ಹೇಗೆ ಹೇಳ್ತಿದ್ರು? ಅದೇ ಇದು ಏನಂದ್ರೆ ಸೈನ್ಸ್ಗಿಂತ ಮುಂದೆ, ಎಲ್ಲವೂ ಸೈನ್ಸ್ ಅಲ್ಲೇ ಇದೆ, ಆದ್ರೆ ಸೈನ್ಸ್ ಅಂತ ಹೆಸರಿರಲಿಲ್ಲ. ನಮ್ಮ ಋಷಿಮುನಿಗಳು ಅದಕ್ಕಿಂತ ಮುಂದೆ ಇದ್ರು. ಯಾಕಂದ್ರೆ ಈಗ ಡೈಗ್ರಾಮ್ ಏನಿದೆ ಬೇರೆ ಏನೂ ಅಲ್ಲ, ಇವಾಗ ನಾವು ಡೈಗ್ರಾಮು ಅಂತ ಹೇಳ್ತೀವಿ, ಅವೇ ನಮ್ಮ ಏನ್ ಹೇಳ್ತೀವಿ, ಆ ಯಂತ್ರಗಳ ಮಾಡಿ ಡೈಗ್ರಾಮ್ ಹಾಕ್ತಾರ ನೋಡಿ, ಅದೇ ಅದು ಏನು, ಅದೇ ಡೈಗ್ರಾಮ್. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಯಾವುದು ಎಲ್ಲಿ ಎಷ್ಟು ಆಂಗಲ್ ಅಲ್ಲಿ ಏನ್ ಹಾಕಿದ್ರೆ ಯಾವ ಶಕ್ತಿ ಇರುತ್ತೆ ಅಂತ. ಶಂಕರಾಚಾರ್ಯರು ಹಾಗೆ ಮಾಡ್ಲಿಲ್ಲ. ಮೀನಾಕ್ಷಮ್ಮನನ್ನ ಪಗಡೆ ಆಟದಲ್ಲಿ ಕರೆದು ಕರೆದು ಅವ್ರು ಏನ್ ಮಾಡಿ ಹೇಗೆ ಕಟ್ಟಿ ಒಂದು ಹೌದು. ಶ್ರೀಚಕ್ರವನ್ನ ಒಂದು ನಿರ್ಮಾಣ ಮಾಡಿದ್ರಂದ್ರೆ, ಅವರಿಗೆ ಅಷ್ಟು ಮುಂದಿಂದು ಒಂದು ಸೈನ್ಸ್ ಅನ್ನೋದಕ್ಕಿಂತ ಮುಂದಿನ ಶಕ್ತಿ ಇತ್ತು ಅನ್ನೋದಕ್ಕೆ ನಮ್ಮ ಏನು ಋಷಿಮುನಿಗಳ ಒಂದು, ನಮ್ಮ ಭಾರತೀಯ ಪರಂಪರೆ ಇದೆ, ಅದು ಅದ್ಭುತವಾದ ಪರಂಪರೆ. ನಮ್ಮ ಭಾರತದ ಬೇಸ್ ಮೇಲೆ ಎಲ್ಲರೂ ಹೋಗಿದ್ದಾರೆ ಹೊರತಾಗಿ ನಾವು ಯಾರ ಬೇಸ್ ಮೇಲೆ ಹೋಗಿಲ್ಲ. ಅಷ್ಟು ಅತ್ಯುನ್ನತವಾದ ಭಾರತದ ಸನಾತನ ಧರ್ಮ ನಮ್ಮ ಋಷಿ ಮುನಿಗಳ ಒಂದು ನಾಲೆಜ್ ಇದೆ. ಯಾಕಂದ್ರೆ ನಾವು ಅನ್ಕೋತೀವಿ ಇವತ್ತು ಫಾರಿನ್ ಅವ್ರು ಏನಾದ್ರು ಹೇಳಿದ್ರೆ ಅವ್ರು ಕಂಡಿಡಿದ್ರು, ಇಲ್ಲ, ಇದು ಎಲ್ಲವೂ ಆಲ್ರೆಡಿ ಆಗಿ ಹೋಗಿದೆ. ನಮ್ಮ ಋಷಿಮುನಿಗಳು ಗ್ರಂಥಗಳಲ್ಲಿ ಅವಾಗೆಲ್ಲ ಬರೆದಿಟ್ಟಿದ್ದಾರೆ. ಎಷ್ಟೋ ಹಳೆ ತಾಳೆಗರಿಯಲ್ಲಿ ಎಷ್ಟೋ ಗೌಪ್ಯವಾದಂತ ಎಷ್ಟೋ ವಿದ್ಯೆಗಳಿದ್ದೇವೆ. ಯಾಕಂದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಕೆಲವೊಂದು ಗ್ರಂಥಗಳನ್ನ ಇನ್ನೂ ನಮ್ಮ ಋಷಿಮುನಿಗಳು ಗೌಪ್ಯವಾಗಿಟ್ಟಿದ್ದಾರೆ. ಅದಕ್ಕೆ ಮಾಸ್ಟರ್ಸ್, ನಾನೇನ್ ಪ್ರಮೋಟ್ ಮಾಡ್ತಾ ಇಲ್ಲ, ನಿಮ್ಗೆ ಯಾರಿಗಾದ್ರೂ ಸಾಧ್ಯವಾದ್ರೆ ಕಲ್ಕಿ ಮೂವಿಯನ್ನ ನೋಡಿ. ನಮ್ಗೆ ಅಲ್ಲಿ ಇನ್ನೂ ಎಷ್ಟೊಂದು ನಾವು ಧ್ಯಾನಿಗಳಿಗೆ ತಿಳ್ಕೊಳ್ಬೇಕಾದಂತ ಕೆಲವೊಂದು ಸೂಕ್ಷ್ಮ ವಿಚಾರಗಳಿದೆ. ಅದು ಖಂಡಿತವಾಗಿ ನೀವೆಲ್ಲ ವೀಕ್ಷಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿ ನಾವು ಓಪನ್ ಆಗಿ ಚರ್ಚೆ ಮಾಡ್ತಾ ಇದ್ದೀವಿ, ಯಾರನ್ನೂ ನಾವು ಇದ್ ಮಾಡ್ತಾ ಇಲ್ಲ. ಎಲ್ಲರಿಗೂ ಚರ್ಚೆ ಮಾಡಕ್ಕೆ ಇಲ್ಲಿ ಸ್ವಾಗತ ಇದೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಸೋ ಯು ಮಚ್. ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾಸ್ಟರ್ಸ್. ಎಲ್ಲರೂ ಧ್ಯಾನದ ಪೊಸಿಷನ್ಗೆ ಬಂದ್ಬಿಡಿ. ಎಲ್ಲರೂ ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮ ನಮನಗಳನ್ನು ಸಲ್ಲಿಸುತ್ತಾ, ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ನಮನಗಳನ್ನು ಸಲ್ಲಿಸುತ್ತಾ, ಎಲ್ಲ ಗುರುಗಳಿಗೆ ಆತ್ಮ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಧ್ಯಾನವನ್ನ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ಬೆನ್ನು ನೇರವಾಗಿರ್ಲಿ ಮಾಸ್ಟರ್ಸ್. ಕನ್ನಡಕ ಹಾಕಿದ್ರೆ ತೆಗೆದ್ಬಿಡಿ. ನಿಮ್ಮ ಎರಡು ಕೈಗಳನ್ನ ಒಂದರಲ್ಲಿ ಒಂದು ಈ ತರ ಕ್ರಾಸ್ ಮಾಡ್ಕೊಳ್ಳಿ. ಎರಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ನೀವು ಕೆಳಗಡೆ ಕುತ್ಕೊಂಡಿದ್ರು ಆಯ್ತು, ಮೇಲೆ ಚೇರ್ ಮೇಲೆ ಕುತ್ಕೊಂಡಿದ್ರು ಆಯ್ತು. ಕಾಲನ್ನ ಕೆಳಗ್ ಬಿಟ್ಟಿದ್ರೆ ನಿಮ್ಮ ಕಾಲ್ ಕೆಳಗಡೆ ಕಂಪಲ್ಸರಿ ಒಂದು ಮ್ಯಾಟ್ ಹಾಕೊಳ್ಳಿ ಮಾಸ್ಟರ್ಸ್. ಮಂದಹಾಸದೊಂದಿಗೆ ನಿಮ್ಮ ಎರಡೂ ಕಣ್ಣುಗಳನ್ನ ಮುಚ್ಕೊಳ್ಳಿ. ನಿಧಾನವಾಗಿ ನಿಧಾನವಾಗಿ ಉಸಿರಾಡುತ್ತಾ
ನಿಮ್ಮ ಮನಸ್ಸನ್ನ ನಿಮ್ಮ ದೇಹವನ್ನ ನಿಮ್ಮ ಉಸಿರನ್ನ ಶಾಂತಗೊಳಿಸ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಧ್ಯಾನ ಮುಗಿಯುವವರೆಗೆ ಕಣ್ಣನ್ನು ಮಾತ್ರ ತೆಗಿಬೇಡಿ. ಕಂಪ್ಲೀಟ್ ಆಗಿ ಬಾಹ್ಯ ಪ್ರಪಂಚವನ್ನ ಮರೆತು ಬಿಡಿ. ನಾವೆಲ್ಲ ಅಂತರ್ಯಾನ ಮಾಡೋಣ ಮಾಸ್ಟರ್ಸ್. ಕೇವಲ ನಮ್ಮ ಉಸಿರನ್ನು ಗಮನಿಸ್ತಾ ಆ ಉಸಿರಿನೊಂದಿಗೆ ನಾವು ಆಳಕ್ಕೆ ಇಳಿದಾಗ ಯಾವಾಗ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಆತ್ಮ ಒಂದೇ ಅಲೈನಲ್ಲಿ ಬರುತ್ತೆ, ಆವಾಗ ನಾವು ಶೂನ್ಯ ಸ್ಥಿತಿಗೆ ಹೋಗಲು ಸಾಧ್ಯ. ಅಂತ ಅದ್ಭುತವಾದ ಧ್ಯಾನದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಆತ್ಮ ಎಷ್ಟೋ ವರ್ಷಗಳಿಂದ ನಾವು ಧ್ಯಾನಕ್ಕೆ ಬರ್ಲಿ ಅಂತ ಕಾಯ್ತಾ ಇತ್ತು. ಅಂತ ಅದ್ಭುತವಾದ ಧ್ಯಾನದಲ್ಲಿ ನಾವೆಲ್ಲ ತೊಡಗಿಕೊಂಡಿದ್ದೇವೆ. ನಮಗೆ ನಾವೇ ಅನುಸಂಧಾನ ಮಾಡಿಕೊಳ್ಳೋಣ. ನಾನು ಪ್ರತಿನಿತ್ಯ ತಪ್ಪದೆ ಧ್ಯಾನ ಮಾಡುತ್ತೇನೆ. ಧ್ಯಾನಕ್ಕಾಗಿ ನನ್ನ ಸಮಯವನ್ನು ನಾನು ಮೀಸಲಿಡುತ್ತೇನೆ. ಯಾಕಂದ್ರೆ ಧ್ಯಾನದಿಂದಲೇ ನನ್ನ ಉದ್ಧಾರ, ಬೇರೆ ಯಾರಿಂದಲೂ ಇಲ್ಲ ಅನ್ನೋ ಸತ್ಯವನ್ನ ನಾವೆಲ್ಲ ಅರಿತಿದ್ದೇವೆ. ಅಂತ ಧ್ಯಾನಕ್ಕಾಗಿ ನಾನು ಸಮಯ ಮೀಸಲಿಟ್ಟೇ ಇಡ್ತೇನೆ ಅಂತ ನಾವು ಮೊದಲು ಅನುಸಂಧಾನ ಮಾಡಿಕೊಳ್ಳೋಣ. Complete relax your body. Complete relax. ದೇಹದ ಯಾವುದೇ ಭಾಗದಲ್ಲಿ ನೋವಿಲ್ಲ, ಸೆಳೆತವಿಲ್ಲ. ಆಲೋಚನೆಗಳು, ಏನೋ ನೆನಪುಗಳು ಬಂದ್ರು ತಲೆ ಕೆಡಿಸ್ಕೋಬೇಡಿ, ಅದರ ಹಿಂದೆ ಹೋಗ್ಬೇಡಿ. ನೀವು ಉಸಿರನ್ನ ಗಮನಿಸ್ತಾ ಹೋದಾಗೆ ಅದು ತಾನೇ ಹೋಗ್ಬಿಡತ್ತೆ. ಫೋರ್ಸೇಬಲ್ ಆಗಿ ಕಟ್ ಮಾಡಕ್ ಹೋಗ್ಬೇಡಿ, ಬರಕ್ ಬಿಡಿ. ಗೋಲ್ಡನ್ ಎನರ್ಜಿ ನಮ್ಮ ಸಹಸ್ರಾರವನ್ನ ಪ್ರವೇಶಿಸುವಂತೆ ಪ್ರಾರ್ಥಿಸಿಕೊಳ್ಳಿ. ಆಕಾಶದಿಂದ ಹಿತವಾದ ಮಿತವಾದ ಗೋಲ್ಡನ್ ಎನರ್ಜಿ ನಮ್ಮ ಸಹಸ್ರಾರವನ್ನ ಭೇದಿಸಿ, ಅಂದ್ರೆ ನಮ್ಮ ನೆತ್ತಿಯಲ್ಲಿ ಪ್ರವೇಶ ಮಾಡಿದೆ.
ಗಮನಿಸಿ ನೋಡಿ ಮಾಸ್ಟರ್ಸ್. ದೇಹದ ಒಂದೊಂದು ಅಂಗಾಂಗಗಳಲ್ಲಿ, ನರ ನಾಡಿಗಳಲ್ಲಿ, ಕಣ ಕಣದಲ್ಲಿ ಗೋಲ್ಡನ್ ಎನರ್ಜಿ ಹರಿತಾ ಇದೆ. ಸಹಸ್ರಾರದಿಂದ ಹಿಡಿದು ಕಾಲ್ಬೆರಳುಗಳವರೆಗೆ ಸಂಪೂರ್ಣವಾಗಿ ನಾವು ಗೋಲ್ಡನ್ ಎನರ್ಜಿಯಿಂದ ತುಂಬಿ ಹೋಗಿದ್ದೇವೆ. ಆ ಗೋಲ್ಡನ್ ಎನರ್ಜಿ ನಮ್ಮ ಶರೀರವೆಲ್ಲ ವ್ಯಾಪಿಸಿ ನಮ್ಮ ದೇಹದ ಹೊರಗೂ ವ್ಯಾಪಿಸಿದೆ. ನಮ್ಮ ದೇಹದ ಹೊರಗೂ ಕೂಡ ನಾವು ಗೋಲ್ಡನ್ ಮಯವಾಗಿ ಪ್ರಕಾಶಮಾನವಾಗಿ ಕಾಣಿಸ್ತಾ ಇದ್ದೇವೆ. ಈಗ ನಮ್ಮ ನೆತ್ತಿಯ ಮೇಲೆ ಒಂದು ಗೋಲ್ಡನ್ ಪಿರಮಿಡ್ ಅನ್ನ ನಿರ್ಮಿಸಿಕೊಳ್ಳೋಣ. ಗೋಲ್ಡನ್ ಪಿರಮಿಡ್ ನಿರ್ಮಾಣಗೊಂಡಿದೆ. ನಾವು ನಮ್ಮ ಪರಿವಾರದೊಂದಿಗೆ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ಈ ನಮ್ಮ ಧ್ಯಾನಕ್ಕೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳನ್ನ ಆಹ್ವಾನ ಮಾಡೋಣ. ಮಹಾ ಅವತಾರ್ ಬಾಬಾಜಿಯವರನ್ನ, ಅಮರ ಗುರುಜಿಯವರನ್ನ, ವಂಶಿ ಗುರುಜಿಯವರನ್ನ, ದತ್ತಾತ್ರೇಯ ಮಹಾಪ್ರಭುಗಳನ್ನ, ಎಲ್ಲ ಗುರು ಪರಂಪರೆಯನ್ನ, ಧರ್ಮ ಹಾಗೂ ಕರ್ಮ ದೇವತೆಗಳನ್ನ, ಯಮ ಧರ್ಮರಾಜರನ್ನ, ಶಿವ ಪಾರ್ವತಿಯರನ್ನ, ಶಿವನ ಪರಿವಾರ, ಶಿವನ ಗಣಗಳನ್ನ, ವಸುಂಧರಾ ಮಾತೆಯನ್ನ ಹಾಗೂ ಗಂಗಾ ಮಾತೆಯನ್ನ ಈ ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ನಾವು ಆಹ್ವಾನಿಸಿದ ತಕ್ಷಣ ಎಲ್ಲರೂ ಬಂದು ನಮ್ಮ ಪಿರಮಿಡ್ ಒಳಗಡೆನೆ ಆಸೀನರಾಗಿದ್ದಾರೆ. ಆ ಎಲ್ಲ ದಿವ್ಯ ಚೈತನ್ಯದೊಂದಿಗೆ ನಮ್ಮ ದಿವ್ಯ ಚೈತನ್ಯವನ್ನು ಅನುಸಂಧಾನ ಮಾಡಿಕೊಂಡು ಈ ಧ್ಯಾನದಲ್ಲಿ ತೊಡಗಿಕೊಳ್ಳೋಣ. ಸಂಪೂರ್ಣ ಗ್ರೂಪ್ ಎನರ್ಜಿ ಒನ್ನೆಸ್ ಅಲ್ಲಿ ಬರೋಣ. ನಾವೆಲ್ಲರೂ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ ಕನೆಕ್ಟ್ ಆಗಿ ನಮ್ಮ ದಿವ್ಯ ಚಕ್ಷು ನಮಗೆ ಓಪನ್ ಆಗಿ ನಮ್ಮ ಆಧ್ಯಾತ್ಮಿಕ ಜೀವನದ ಮೆಸೇಜ್ಗಳನ್ನು ತೆಗೆದುಕೊಳ್ಳಲು, ಇಂಟ್ಯೂಷನ್ಗಳನ್ನ ಪಡಿಕೊಳ್ಳಲು ಸಹಾಯ ಮಾಡಲಿ. ಅದನ್ನ ನಾವು ಒಳಿತಿಗೆ ಉಪಯೋಗಿಸಿಕೊಳ್ಳುತ್ತೇವೆ ಅಂತ ಹೇಳ್ಕೊಳ್ಳುತ್ತಾ ಪಿತಾಮಹರೊಂದಿಗೆ ಅನುಸಂಧಾನ ಮಾಡಿಕೊಂಡು ಅವರ ಕಂಪನಗಳಲ್ಲಿ ಸ್ವೀಕರಿಸುತ್ತಾ ಧ್ಯಾನಿಸೋಣ. ನೀವು ಅನುಮತಿ ಕೊಡಿ, ನೀವು ಸ್ವೀಕರಿಸಿ. ಅವರ ದಿವ್ಯ ಚೈತನ್ಯ, ಅವರ ಕಂಪನಗಳೊಂದಿಗೆ ಧ್ಯಾನಿಸ್ತಾ ಧ್ಯಾನಿಸ್ತಾ ನಮ್ಮ ಧ್ಯಾನವನ್ನ ಮುಂದುವರಿಸೋಣ.
ನಾವೆಲ್ಲ ಅದ್ಭುತವಾದ ಧ್ಯಾನದಲ್ಲಿದ್ದೇವೆ. ಪತ್ರಿಜಿ ಗುರುಗಳೊಂದಿಗೆ ಅನುಸಂಧಾನ ಮಾಡಿಕೊಂಡು ಅವರ ಕಂಪನಗಳನ್ನ ಸ್ವೀಕರಿಸುತ್ತಾ ನಾವೆಲ್ಲರೂ ಧ್ಯಾನದಲ್ಲಿ ಮುಳುಗಿದ್ದೇವೆ. ಆ ಕಂಪನಗಳನ್ನು ಸ್ವೀಕರಿಸಿದ್ದೇವೆ. ಅವರೊಂದಿಗೆ ಧ್ಯಾನವನ್ನ ಮಾಡಿ ಧನ್ಯರಾಗಿದ್ದೇವೆ. ಆ ಧನ್ಯತಾ ಭಾವದಿಂದ ಪತ್ರಿಜಿ ಗುರುಗಳಿಗೆ ಆತ್ಮನಮನಗಳನ್ನು ಸಲ್ಲಿಸುತ್ತಾ ನಾವು ಕರ್ಮ ವಿಪಾಕವನ್ನ ಮಾಡಿಕೊಳ್ಳೋಣ. ನಾವೆಲ್ಲ ಮಹಾದೇವನ ಸನ್ನಿಧಾನದಲ್ಲಿದ್ದೇವೆ. ಧ್ಯಾನದಲ್ಲೇ ಕೈ ಮುಗಿದು ಆ ಮಹಾದೇವನಲ್ಲಿ ಕರ್ಮ ವಿಪಾಕವನ್ನ ಮಾಡಿಕೊಳ್ಳೋಣ. ಹೇ ಮಹಾದೇವ, ಕರುಣಾಕರ, ಕೃಪಾ ಸಿಂಧು, ನಾನು ಗತ ಜನ್ಮದಲ್ಲಿರಲಿ, ಈ ಜನ್ಮದಲ್ಲಿರಲಿ, ಈ ಕ್ಷಣದವರೆಗೆ ಅಜ್ಞಾನದಿಂದ, ಸ್ವಾರ್ಥದಿಂದ, ತಿಳಿದು ತಿಳಿಯದೆ ಹಲವಾರು ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿದ್ದೇನೆ. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನನ್ನ ದುಷ್ಕೃತ್ಯಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಸತ್ಪರಿವರ್ತನಾ ಮಾರ್ಗದಲ್ಲಿದ್ದೇನೆ. ಸೇವಾ ಮನೋಭಾವನೆಯಿಂದ ಇದ್ದು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ ಪ್ರಭು. ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ. ನಾನು ಗತ ಜನ್ಮದಲ್ಲಿರಲಿ, ಈ ಜನ್ಮದಲ್ಲಿರಲಿ, ಈ ಕ್ಷಣದವರೆಗೆ ಯಾವ ಯಾವ ಆತ್ಮಗಳಿಗೆ ಬಾಧೆಯನ್ನ, ಹಿಂಸೆಯನ್ನ ನೀಡಿದ್ದೇನೋ ಅವರೆಲ್ಲರಲ್ಲಿ ತಮ್ಮ ಸನ್ನಿಧಾನದಲ್ಲಿ, ತಮ್ಮ ಸಾಕ್ಷಿಯಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ ಅಪ್ಪ. ಓ ತಂದೆ ಮಹಾದೇವ, ಆ ಎಲ್ಲ ಆತ್ಮರು ನನ್ನನ್ನ ಕ್ಷಮಿಸುವಂತ ಮನಸ್ಸನ್ನು ನೀಡು. ಅವರು
ನನ್ನನ್ನ ಕ್ಷಮಿಸಿದ್ದಾರೆ ಎಂಬ ಅರಿವನ್ನು ಕೊಡು ತಂದೆ. ಇನ್ನು ಗತ ಜನ್ಮದಲ್ಲಿರಲಿ, ಈ ಜನ್ಮದಲ್ಲಿರಲಿ, ಈ ಕ್ಷಣದವರೆಗೆ ನನಗೆ ಬಾಧೆಯನ್ನ, ಹಿಂಸೆಯನ್ನ, ಅಪಮಾನವನ್ನ ಮಾಡಿದಂತ ಎಲ್ಲ ಆತ್ಮರನ್ನ ನಾನು ತಮ್ಮ ಸಾಕ್ಷಿಯಲ್ಲಿ ಪ್ರೀತಿಯಿಂದ, ಹೃದಯದ ಅಂತರಾಳದಿಂದ ಕ್ಷಮಿಸಿದ್ದೇನೆ ಮಹಾದೇವ. ಅವರೆಲ್ಲರನ್ನ ನಾನು ಕ್ಷಮಿಸಿದ್ದೇನೆ ಮಹಾದೇವ. ನನ್ನ ವಾಸ್ತವಕ್ಕೆ ನಾನೇ ಕಾರಣ ಎಂದು ಕರ್ಮ ಸಿದ್ಧಾಂತದಿಂದ ನಾನು ಅರಿತುಕೊಂಡಿದ್ದೇನೆ. ನನ್ನ ಎಲ್ಲ ದುಷ್ಕೃತ್ಯಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಸತ್ಪರಿವರ್ತನಾ ಮಾರ್ಗದಲ್ಲಿರುತ್ತೇನೆ. ಸೇವಾ ಮನೋಭಾವನೆಯಿಂದ ಇದ್ದು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ ಪ್ರಭು. ಸಕಲ ಪ್ರಾಣಿ ಪಕ್ಷಿ ಜೀವಜಂತು ಸರ್ಪಗಳು ಗಿಡ ಮರ ಬಳ್ಳಿಗಳೊಂದಿಗೆ ಪ್ರೀತಿಯಿಂದ ಇರುತ್ತೇನೆ. ಅವುಗಳನ್ನ ರಕ್ಷಿಸುತ್ತೇನೆ. ಕಾಯ ವಾಚ ಮನಸ ಕ್ಷಮೆಯನ್ನು ಕೇಳುತ್ತಿದ್ದೇನೆ ಮಹಾದೇವ. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನನ್ನ ಎಲ್ಲ ಕರ್ಮಗಳನ್ನು ವಿಪಾಕ ಮಾಡಿ ನನ್ನ ಎಲ್ಲ ಕರ್ಮಗಳನ್ನು ವಿಪಾಕ ಮಾಡಿ ಅಹಿಂಸಾ ಮಾರ್ಗದಲ್ಲಿರುತ್ತೇನೆ. ಶಾಕಾಹಾರಿಯಾಗಿದ್ದೇನೆ. ಇನ್ವರ್ಸ್ ಕೊಡುವಂತ ಸೇವೆಯನ್ನ ನಿಷ್ಕಾಮ ರೂಪದಲ್ಲಿ ಮಾಡುತ್ತೇನೆ. ಶಾಕಾಹಾರ ಜಗತ್, ಪಿರಮಿಡ್ ಜಗತ್, ಧ್ಯಾನ ಜಗತ್ತನ್ನ ಪ್ರಚಾರ ಮಾಡುತ್ತೇನೆ.
ನನ್ನೆಲ್ಲ ದುಷ್ಕೃತ್ಯಗಳನ್ನ ದುಷ್ಕರ್ಮಗಳನ್ನ ದಗ್ಧ ಮಾಡು ಮಹಾದೇವ. ನನ್ನೆಲ್ಲ ದುಷ್ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡು ತಂದೆ. ನನ್ನ ಈ ಮುಂದಿನ ಜೀವನವನ್ನ ಕಾಯ ವಾಚ ಮನಸ ಧರ್ಮನ ರೀತಿಯಿಂದ ಅರಿವಿನಿಂದ ಕೂಡಿದ ಹೆಜ್ಜೆಗಳನ್ನು ಇಡುತ್ತಾ ಹೊಸ ದುಷ್ಕೃತ್ಯಗಳು ಆಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸ್ತಾ ನಡೆಸಿಕೊಂಡು ಹೋಗುತ್ತೇನೆ. ಓ ಮಹಾದೇವ, ಹೇ ಕರುಣಾಕರ, ಕೃಪಾ ಸಿಂಧು, ನನ್ನನ್ನು ಮನ್ನಿಸು, ನನ್ನನ್ನು ಕರುಣಿಸು ತಂದೆ. ನಾವೆಲ್ಲರೂ ಆ ಮಹಾದೇವನ ಮುಂದೆ ಕರ್ಮ ವಿಪಾಕವನ್ನ ಮಾಡಿಕೊಂಡಿದ್ದೇವೆ ಮಾಸ್ಟರ್ಸ್. ಈಗ ನಾವೆಲ್ಲರೂ ಆತ್ಮಸ್ವರೂಪಿಗಳಾದ ನಾವು ನಮ್ಮ ಭೌತಿಕ ಶರೀರಕ್ಕೆ ವಾಪಸ್ ಬರೋಣ. ನಿಧಾನವಾಗಿ ನಿಧಾನವಾಗಿ ನೀವು ಕುಳಿತಿರುವ ಜಾಗಕ್ಕೆ, ನಿಮ್ಮ ಭೌತಿಕ ಶರೀರಕ್ಕೆ ವಾಪಸ್ ಬನ್ನಿ. ನಿಮ್ಮ ಸಂಪೂರ್ಣ ಶರೀರವನ್ನ ಫೀಲ್ ಮಾಡ್ಕೊಳ್ಳಿ. ಕಾಲ್ ಬೆರಳುಗಳಿಂದ ನೆತ್ತಿಯವರೆಗೂ ನಿಮ್ಮ ದೇಹವನ್ನ ಗಮನಿಸ್ತಾ ಗಮನಿಸ್ತಾ ನಿಮ್ಮ ಸಂಪೂರ್ಣ ಶರೀರವನ್ನ ಫೀಲ್ ಮಾಡ್ಕೊಳ್ಳಿ. ಆ ವೈಬ್ರೇಷನ್ ಅನ್ನ ಗಮನಿಸಿ. ದೇಹದಲ್ಲಿ ನಡೆದಂತ ಬದಲಾವಣೆಗಳನ್ನ ಗಮನಿಸ್ತಾ ಗಮನಿಸ್ತಾ ಗ್ರ್ಯಾಟಿಟ್ಯೂಡ್ ಒಂದಿಗೆ ಧ್ಯಾನದಿಂದ ಹೊರಬರೋಣ. ಮೊದಲಿಗೆ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ, ನಮ್ಮ ಮನಸ್ಸು ಹಾಗೂ ನಮ್ಮ ಆತ್ಮನಿಗೆ ವಿತ್ ಗ್ರೇಟ್ ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಾವು ಇಂದು ಧ್ಯಾನಕ್ಕೆ ಆಹ್ವಾನಿಸಿದ ಪತ್ರಿಜಿ ಗುರುಗಳಿಗೆ, ಮಹಾ ಅವತಾರ್ ಬಾಬಾಜಿಯವರಿಗೆ, ಅಮರ ಗುರುಜಿಯವರಿಗೆ, ದತ್ತಾತ್ರೇಯ ಮಹಾಪ್ರಭುಗಳಿಗೆ, ಎಲ್ಲ ಗುರು ಪರಂಪರೆಗೆ, ಧರ್ಮ ಹಾಗೂ ಕರ್ಮ ದೇವತೆಗಳಿಗೆ, ಯಮ ಧರ್ಮರಾಜರಿಗೆ, ಶಿವಶಕ್ತಿಗೆ, ಶಿವನ ಪರಿವಾರ, ಶಿವನ ಗಣಗಳಿಗೆ, ವಸುಂಧರಾ ಮಾತೆಗೆ, ಆ ಗಂಗಾ ಮಾತೆಗೆ, ಸಪ್ತ ಋಷಿಗಳಿಗೆ, ಋಷಿ ಪತ್ನಿಯರಿಗೆ, ಇಂದು ಆಸ್ಟ್ರಲ್ಲಿ ನಮ್ಮ ಜೊತೆ ಬಂದು ಧ್ಯಾನಿಸಿದಂತ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಆಲ್ ಹೋಲಿ ಏಂಜಲ್, ಆರ್ಕ್ ಏಂಜಲ್, ಏಂಜಲ್ಸ್ ಕಿಂಗ್ಡಮ್ಗೆ, ಸ್ಪಿರಿಟ್ಸ್ ಗೈಡ್ಸ್, ಗಾರ್ಡಿಯನ್ ಏಂಜಲ್ಸ್, ಆಲ್ ಕಿಂಗ್ಡಮ್,
ಕುಲದೇವರು, ಕುಲದೇವತೆಗೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಶರೀರದಲ್ಲಿ ಹರಿದಂತ ನಮ್ಮ ಆ ಗೋಲ್ಡನ್ ಎನರ್ಜಿಗೆ, ನಮಗೆ ಧ್ಯಾನ ಮಾಡಲು ಸಹಕರಿಸಿದಂತ ನಮ್ಮ ಪರಿವಾರಕ್ಕೆ, ಈ ಸಮಯಕ್ಕೆ with great gratitude, thank you, thank you, thank you. ಕೈಕಾಲುಗಳನ್ನು ಸಡಿಲಿಸಿಕೊಳ್ಳಿ ಮಾಸ್ಟರ್ಸ್. ನಿಮ್ಮ ಎರಡು ಕೈಗಳನ್ನು ಬಿಡಿಸಿಕೊಂಡು ನಮಸ್ಕಾರ ಮುದ್ರೆಯಲ್ಲಿ ಬನ್ನಿ. ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿಕೊಂಡು ನಿಮ್ಮ ಕಣ್ಗಳ ಮೇಲೆ ಇಟ್ಕೊಳ್ಳಿ. ಧ್ಯಾನದಿಂದ ಬಂದಂತ ಶಕ್ತಿ ಸಂಪೂರ್ಣ ನನ್ನ ಶರೀರವೆಲ್ಲ ಹರಿದಿದೆ. ಎಷ್ಟು ಶಕ್ತಿ ನನಗೆ ಬೇಕು ಅಷ್ಟು ಶಕ್ತಿ ನನ್ನಲ್ಲಿ ಉಳಿದು ಎಕ್ಸ್ಟ್ರಾ ಶಕ್ತಿಯನ್ನ ನಾನು ಭೂತಾಯಿಗೆ ಕಳಿಸಿಕೊಡುತ್ತಿದ್ದೇನೆ ಅಂತ ಹೇಳ್ಕೊಂಡು ನಿಮ್ಮ ಧ್ಯಾನದ ಶಕ್ತಿಯಿಂದಲೇ ನಿಮ್ಮ ಸುತ್ತಲೂ ಒಂದು ಸುರಕ್ಷಾ ಕವಚವನ್ನ ಏರ್ಪಡಿಸಿಕೊಳ್ಳಿ. ಆ ಸುರಕ್ಷಾ ಕವಚದೊಂದಿಗೆ ಆನಂದಭರಿತರಾಗಿ ಧನ್ಯತಾ ಭಾವದಿಂದ 5 4 3 2 1 0 ಕಣ್ಣಿನ ಮೇಲಿಂದ ಕೈ ತೆಗೆದು ನಿಮ್ಮ ಹಸ್ತಗಳನ್ನೇ ನೋಡ್ಕೊಂಡು ನಿಧಾನವಾಗಿ ನಿಧಾನವಾಗಿ ಕಣ್ಣನ್ನ ಓಪನ್ ಮಾಡಿ. ಈ ಅದ್ಭುತವಾದ ಧ್ಯಾನಕ್ಕೆ ಒಂದು ಚಪ್ಪಾಳೆ. ಈ ಧ್ಯಾನದಲ್ಲಿ ತೊಡಗಿದಂತ ನಿಮ್ಮೆಲ್ಲರಿಗೂ ಚಪ್ಪಾಳೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಎಲ್ಲರಲ್ಲೂ ಕ್ಷಮೆ ಇರಲಿ ಮಾಸ್ಟರ್ಸ್. ಇವತ್ತು ಯೂಟ್ಯೂಬ್ ಲೈವ್ ಕೊಡೋಕ್ಕಾಗ್ಲಿಲ್ಲ, ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇವತ್ತು ಯೂಟ್ಯೂಬ್ ಅಲ್ಲಿ ಲೈವ್ ಆಗಿಲ್ಲ ಮಾಸ್ಟರ್ಸ್. ನಿಮ್ಗೆ ಯಾರಿಗಾದ್ರೂ ಇವತ್ತಿನ ಧ್ಯಾನದ ಅನುಭವವನ್ನ ಶೇರ್ ಮಾಡ್ಕೊಳ್ಳೋದಿದ್ರೆ ಖಂಡಿತವಾಗಿ ಶೇರ್ ಮಾಡ್ಕೊಳ್ಳಿ. ಓಕೆ ಮಾಸ್ಟರ್ಸ್, ಹಾಗಾದ್ರೆ ಇವತ್ತಿನ ಧ್ಯಾನವನ್ನ ನೀವೆಲ್ಲ ಡೀಪ್ ಆಗಿ ಇನ್ನು ಧ್ಯಾನದಲ್ಲೇ ಇದ್ದೀರಾ ಅನ್ಕೋತಾ ಇದ್ದೀನಿ. ಇವತ್ತಿನ ಧ್ಯಾನವನ್ನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇವತ್ತಿನ ಕ್ಲಾಸನ್ನ ಮುಗಿಸೋಣ. ಮತ್ತೆ ನಾಳೆ ಇದೇ ವೇದಿಕೆಯಲ್ಲಿ ನಾವೆಲ್ಲ ಸೇರೋಣ. ಕನ್ನಡ ಹಾಗೂ ಹಿಂದಿ ಕ್ಲಾಸ್ಗಳಿಗಾಗಿ ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ನೀವು ಜಾಯಿನ್ ಆಗಿ ಅಂತ ಹೇಳ್ತಾ. ಹೇಳಿ ಅಕ್ಕ. ಇದು ಧ್ಯಾನ ಮಾಡ್ಬೇಕಾದಾಗ ಮೂಗು ಎಂದು ಹೇಳಿದ್ರಲ್ಲ, ಉಸಿರ ಇಳ್ಕೊಬೇಕು ತೆಗಿಬೇಕು ಅಂತಿರಲ್ಲ, ಅದು ಮಾಡ್ತಾ ಇರ್ಬೇಕಾದ್ರೆ ತುಂಬಾ ನೆವೆ ಸ್ಟಾರ್ಟ್ ಆಗ್ಬಿಡತ್ತೆ, ಕಣ್ ಬಿಡಕ್ ಹೋಗಲ್ಲ, ಮುಂದುವರ್ಸಕ್ಕಲ್ಲ, ಆತರ ತುಂಬಾ ಇದು ಹಿಂಸೆ ಆಗುತ್ತಲ್ಲ, ಏನ್ ಮಾಡೋದು ಅವಾಗ? ಏನಿಲ್ಲ ಮ್ಯಾಮ್, ಕಣ್ ಬಿಡಕ್ ಹೋಗ್ಬೇಡಿ. ತುಂಬಾ ನೆವೆ ಬಂದ್ರೆ ಸ್ವಲ್ಪ ಕೈಯಿಂದ ಈಗ ಎರಡು ಕೈ ಕಟ್ಟಿದ ಕೈಯಿಂದನೇ ಸ್ವಲ್ಪ ಹೀಗೆ ನೀವು ಇದನ್ ಮಾಡ್ಕೋಬಹುದು. ಇಲ್ಲ ಅಲ್ಲಾಡ್ಸ್ಬಾರ್ದು ಅಂತ ಹೇಳ್ತೀರಲ್ಲ. ಹಾ, ಕಣ್ ಬಿಡ್ಬೇಡಿ. ಸಪೋಸ್ ನಿಮ್ಗೆ ತುಂಬಾ ತಡ್ಕೊಳಕ್ ಆಗದೆ ಇದ್ರೆ ಕೈ ಬಿಡಕ್ ಹೋಗ್ಬೇಡಿ. ಕಟ್ಟಿರೋ ಕೈಯನ್ನ ಅಷ್ಟೇ ಸ್ವಲ್ಪ ಹೀಗೆ ಹೀಗೆ ನೀವು ಅಲ್ಲಾಡ್ಸ್ಕೊಳ್ಳಿ, ಪರವಾಗಿಲ್ಲ. ಅದೇ ನೆವೆ ಸ್ಟಾರ್ಟ್ ಆದ್ಮೇಲೆ ತಾನೇ ಧ್ಯಾನ ಆಗುತ್ತೆ ಅಂತ ಅದ್ ಎಷ್ಟು ಕಂಟ್ರೋಲ್ ಮಾಡ್ತೀವಿ, ಮಾಡಕ್ಕೆ ಆಗಲ್ಲ. ಇಲ್ಲ ಇಲ್ಲ, ತುಂಬಾ ಹಿಂಸೆ ಆಗೋಗ್ಬಿಡುತ್ತೆ. ಇಲ್ಲ ದಿನ ನನ್ಗಿನ್ನು ಕಂಟ್ರೋಲ್ ಮಾಡ್ಕೋತೀನಿ ಅಂತ ಅನ್ಕೊಂತ ಹೋಗಿ ಸಮ್ ಟೈಮ್ಸ್ ನವೇ ಬರುತ್ತೆ. ಅದು ಪ್ರೊಸೆಸ್ ನಡೀತಾ ಇರತ್ತೆ. ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಮೇಡಮ್, ಖಂಡಿತ ಚೆನ್ನಾಗತ್ತೆ. ಮುಂದೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಧ್ಯಾನ ಕುಂತಿದಾಗಕ್ಕ ಈ ಇದು ತಲೆ ಹಿಂಭಾಗ ಇದೆಯಲ್ಲ, ರೌಂಡ್ ಅಪ್ ತರ ಜೋರಾಗಿ ಬಂದು ಇದು ಸೂಜಿಗಳೆಲ್ಲ ಚುಚ್ಚದಂಗ ಆಗ್ಬಿಡುತ್ತೆ.
ಸೆಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಏನೇನೋ ಆಗುತ್ತೆ ಈ ನಡುವೆ. ಹೇಗೆ ನಮ್ಗೆ ಧ್ಯಾನ ಮಾಡ್ಬೇಕಾ ಬೇಡ ಅನ್ನೋದೇ ಒಂದ್ ರೀತಿ ಭಯತರ ಆಗುತ್ತೆ. ಇಲ್ಲ ಮೇಡಮ್, ಇಲ್ಲ, ಆ ತರ ಭಯ ಪಟ್ಕೊಳ್ಳೋ ಅಂತದ್ ಏನೂ ಇಲ್ಲ. ಧ್ಯಾನದಲ್ಲಿ ಯಾವುದೇ ನೆಗೆಟಿವ್ ಅದೇನೂ ಆಗಲ್ಲ. ನೀವು ಯಾರು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ನೀವು ವಿಡಿಯೋ ನಾನು ಪಂಕಜ್ ಅಕ್ಕ ನೈಟಿ ಹಾಕೊಂಡಿದ್ದೆ, ಓಕೆ, ಅದಕ್ಕೆ ಇರ್ಲಿ, ಇದ್ ಪರವಾಗಿಲ್ಲ, ಮಾಡಿದ್ದು. ಪರವಾಗಿಲ್ಲ, ಪರವಾಗಿಲ್ಲ. ಇಲ್ಲ ಪಂಕಜ, ಪಂಕಜ್ ಆ ಅಕ್ಕ ತರ ಇಲ್ಲ. ಏನಂದ್ರೆ ಸೂಜಿಯಾಗಿ ಚುಚ್ಚತ್ತೆ ಅಂತಂದ್ರೆ ನಾವು ಶಕ್ತಿಯನ್ನ, ಪ್ರಣವ ಶಕ್ತಿಯನ್ನ, ಗೋಲ್ಡನ್ ಎನರ್ಜಿಯನ್ನ ಕರೆದಿರ್ತೀವಲ್ಲ, ಅದು ನಮ್ಮೊಳಗಡೆ ಪ್ರವೇಶ ಮಾಡಿರತ್ತೆ. ಒಂದು ಸೆಕೆಂಡ್ ಅಂದ್ರೆ ನಿಮ್ಗೆ ಆ ತರ ತಿರ್ಗಿದ ಅಲ್ಲಿ ನಿಮ್ಗೆ ಚಕ್ರ ಆಕ್ಟಿವೇಟ್ ಬಸ ಆಗಿರುತ್ತೆ. ಅಲ್ಲಿ ನಿಮ್ಗೆ ಆ ಶಕ್ತಿಯನ್ನ, ಅದು ಅಲ್ಲಿ ನಿಮ್ಗೆ ಪ್ರೊಸೆಸ್ ನಡೀತಾ ಇರತ್ತೆ. ನಿಮ್ಮ ಒಂದೊಂದು ಚಕ್ರಗಳು ಆಕ್ಟಿವ್ ಆಗ್ತಾ ಆಗ್ತಾ ನಿಮ್ಗೆ ಡಿಫ್ರೆಂಟ್ ಆದ ಒಂದು ಎನರ್ಜಿಗಳು ಕನೆಕ್ಟ್ ಆಗ್ತವೆ. ಅಲ್ಲಿ ಆ ಒಂದು ಚಕ್ರಗಳಲ್ಲೂ ಪ್ರೊಸೆಸ್ ನಡೀತಾ ಇರತ್ತೆ. ನಿಮ್ಗೆ ಬೇಕಾದಂತ ಪ್ರೊಸೆಸ್ ನಡೀತಾ ಇರುತ್ತೆ. ಅದಕ್ಕೆ ನೀವು ಸುಮಾರು ಸ್ವಾಧ್ಯಾಯಗಳಲ್ಲಿ ಎಲ್ಲ ಕ್ಲಿಯರ್ ಆಗಿ ಬಂದಿದೆ. ನೀವು ಹೌದು. ನೆನಪಿಸ್ಕೊಳ್ಳಿ, ಈ ತರ ನಿಮ್ಗೆ ಪ್ರೊಸೆಸ್ ಆಗತ್ತೆ, ಕುತ್ಕೊಳ್ಬಾರ್ದು ಅನ್ಸತ್ತೆ, ಬಾಡಿ ಪೇನ್ ಬರುತ್ತೆ, ಬಟ್ ಅದೇನೂ ಆಗಲ್ಲ. ಅದೆಲ್ಲನೂ ನಿಮ್ಗೆ ಒಂದು ಪ್ರೊಸೆಸ್ ನಡೀತಾ ಇರತ್ತೆ. ನೀವು ಎಷ್ಟು ಕುತ್ಕೋತೀರಾ ಅನ್ನೋದೊಂದು ಒಂದು ಟೆಸ್ಟ್ ಇರುತ್ತೆ. ಏನೇ ಆಗ್ಲಿ, ನಾನು ಧ್ಯಾನಕ್ಕೆ ಕುತ್ಕೋತೀನಿ ಅಂತ ಕುತ್ಕೊಳ್ಳಿ. ನಿಮ್ಮಲ್ಲಿರುವಂತ ಕೆಲವೊಂದು ನೆಗೆಟಿವ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಆಗ್ತಾ ಆಮೇಲೆ ಏನು ಆಗಲ್ಲ, ನಾರ್ಮಲ್ ಆಗಿ ಒಂದು ಧ್ಯಾನದ ಸ್ಥಿತಿಗೆ ನೀವು ಬರ್ತೀರಾ. ತುಂಬಾ ಹಿಂಸೆ ಆಗುತ್ತೆ ಅಕ್ಕ. ಈ ಹಿಂದೆ ಅಂತ ಈ ಭಾಗ ನೋಡಿ, ಇಷ್ಟು ಹಿಂದೆ ಇಷ್ಟು ಭಾಗ ರೌಂಡ್ ಅಪ್ ಸೂಜಿ ಚುಚ್ಚುತ್ತೆ ತಡಿಯಕ್ಕೆ ಆಗಲ್ಲ, ನೆವೆಗಳೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲ, ಇಲ್ಲ, ಅಲ್ಲಿ ನಿಮ್ಗೆ ಪ್ರೊಸೆಸ್ ನಡೀತಾ ಇರತ್ತೆ. ನಿಮ್ಗೆ ಏನು ಬೇಕಾಗಿರುತ್ತೆ ಎನರ್ಜಿ, ಅದನ್ನ ಮಾಸ್ಟರ್ಸ್ ಗಳಿಗೆ ಗೊತ್ತಿರುತ್ತೆ ಅಲ್ವಾ. ಆ ಪ್ರೊಸೆಸ್ ಆಗ್ತಾ ಇರತ್ತೆ. ಆ ಪ್ರಣವ ಶಕ್ತಿ, ಆ ವಿಶ್ವಶಕ್ತಿಗೆ ಗೊತ್ತಿರತ್ತೆ. ಸಾರಿ, ಅದನ್ನ ಮಾಡ್ತಾ ಇರತ್ತೆ. ನೀವೇನು ಭಯ ಪಟ್ಕೋಬೇಡಿ. ದಿನ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ನಾಳೆಯಿಂದ ಕಡಿಮೆ ಆಗತ್ತೆ. ನೀವು ಭಯ ಪಟ್ಕೊಂಡು ಇದೇನೋ ಆಗ್ತಿದೆ ಅನ್ಕೋಬೇಡಿ. ಏನ್ ಪ್ರೊಸೆಸ್ ಆಗ್ತಾ ಇದೆ ಅದನ್ನ ನಾನು ಒಪ್ಕೋತಾ ಇದ್ದೀನಿ ಅಂತ ಅನ್ಕೊಳ್ಳಿ ನಾಳೆ. ಸೊ ಅವಾಗ ಅದು ಒಂದೊಂದೇ ಪ್ರೊಸೆಸ್ ಆಗ್ತಾ ಆಗ್ತಾ ಅಲ್ಲಿ ನೆಗೆಟಿವ್ಸ್, ಅಲ್ಲಿ ಇರುವಂತ ಬ್ಲಾಕೇಜ್ ಕ್ಲಿಯರ್ ಆಗ್ತಾ ಆಗ್ತಾ ನಿಮ್ಮ ಸಂಪೂರ್ಣ ದೇಹ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗತ್ತೆ. ಥ್ಯಾಂಕ್ ಯು ಅಕ್ಕ. ಓಕೆ ಅಕ್ಕ, ಓಕೆ. ಥ್ಯಾಂಕ್ ಯು ಸೋ ಮಚ್ ಪಂಕಜ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದ್ರೂ ಕ್ವಶನ್ ಇದ್ರೆ ಖಂಡಿತ ಕೇಳಿ. ಓಕೆ ಮಾಸ್ಟರ್ಸ್, ಹಾಗಾದ್ರೆ ಇವತ್ತಿನ ಧ್ಯಾನವನ್ನ ಇಲ್ಲೇ ಕನ್ಕ್ಲೂಡ್ ಮಾಡೋಣ. ಎಲ್ಲರಿಗೂ ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಮಾಸ್ಟರ್ಸ್. ಮತ್ತೆ ಎಂದಿನಂತೆ ನಾಳೆ ನಾವು ಮತ್ತೆ ಇದೇ ವೇದಿಕೆಯಲ್ಲಿ ಸೇರೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲೇ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.